ಹಾಯ್ ಹಲೋ ನಮಸ್ತೆ ವೀಕ್ಷಕರೇ. ಇಂದು ಹಾವೇರಿ ಜಿಲ್ಲೆ ಹಾವೇರಿ 12ನೇ ವಿಧಾನಸಭಾ ಕ್ಷೇತ್ರದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಭೇಟಿ ಮಾಡಿದೆ. ನ್ಯೂಸ್ 43 ಇಂಡಿಯಾ ತಂಡ ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ, ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡಾ ಲೋಕಸಭೆ ಚುನಾವಣಾ ಯಾತ್ರಾ. ಈ ಲೋಕಸಭೆ ಚುನಾವಣಾ ಯಾತ್ರಾ ಸಂದರ್ಭದಲ್ಲಿ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಲ್ಲಿ ಟೋಟಲ್ ಒಟ್ಟಾರೆ ಬರುವಂತ 8 ವಿಧಾನಸಭಾ ಕ್ಷೇತ್ರಗಳು. ಹಾವೇರಿಯ 6 ವಿಧಾನಸಭಾ ಕ್ಷೇತ್ರದಲ್ಲಿ 5 ವಿಧಾನಸಭಾ ಕ್ಷೇತ್ರ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರಕ್ಕೆ ಬರುತ್ತೆ. ಗದಗಿನ 4 ವಿಧಾನಸಭಾ ಕ್ಷೇತ್ರದಲ್ಲಿ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರಕ್ಕೆ 3 ವಿಧಾನಸಭಾ ಕ್ಷೇತ್ರ ಬರುತ್ತೆ. ಹಾವೇರಿಯ 1 ವಿಧಾನಸಭಾ ಕ್ಷೇತ್ರ ಅದು ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರ ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಹೋಗುತ್ತೆ. ಗದಗಿನ ನರಗುಂದ ವಿಧಾನಸಭಾ ಕ್ಷೇತ್ರ ಬಾಗಲಕೋಟೆ ಲೋಕಸಭಾ ಕ್ಷೇತ್ರಕ್ಕೆ ಹೋಗುತ್ತೆ. ಇಲ್ಲಿಯ 3 ವಿಧಾನಸಭಾ ಕ್ಷೇತ್ರ, ಅಲ್ಲಿಯ 5 ವಿಧಾನಸಭಾ ಕ್ಷೇತ್ರ ಸೇರಿಸಿದ್ರೆ ಒಟ್ಟಾರೆ ಆಗುವುದು 8 ವಿಧಾನಸಭಾ ಕ್ಷೇತ್ರಗಳು. 8 ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೇ ವಿಧಾನಸಭಾ ಕ್ಷೇತ್ರ ಅದು ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಬಾವುಟ ಹಚ್ಚಿದೆ. ಇದಕ್ಕೆ ಹಿಂದಗಡೆ ರಾಮಚಂದ್ರಪ್ಪ ಲಮಾಣಿ ಅವರು ಸ್ಪರ್ಧೆ ಮಾಡಿದ್ರು, ಅವರು ಕೂಡ ವಿಜಯೋತ್ಸವ ಆಚರಣೆ ಮಾಡಿದ್ರು. ನಂತರ ಚಂದ್ರು ಲಮಾಣಿ ಅವರು ಕೂಡ ಸ್ಪರ್ಧೆಯಲ್ಲಿ ಅಭ್ಯರ್ಥಿಯಾಗಿ ಆಕಾಂಕ್ಷವಾಗಿದ್ದರು, ಅವರಿಗೆ ಯಶಸ್ವಿ ಸಿಕ್ಕಿತು. ಅದೇ ವಿಧಾನಸಭಾ ಕ್ಷೇತ್ರದ ಬಹು ನಿರೀಕ್ಷಿತವಾಗಿರ್ತಕ್ಕಂಥ ವೃತ್ತಿ ಧರ್ಮದಿಂದ ವೈದ್ಯರು, ಸಾಮಾಜಿಕ ಸೇವಕರು ಮತ್ತು ಜನಪರ ಚಿಂತನೆ, ಜನಪರ ಕಾಳಜಿ, ಜನಪರ ವಿಶ್ವಾಸ ಹೊಂದಿರತಕ್ಕಂಥ ಮಾನ್ಯ ಶ್ರೀ ಡಾಕ್ಟರ್ ಪ್ರಕಾಶ್ ಹೊಸ್ಮನಿ ಅವರು ಕೂಡ ಕಳೆದ 2023ನೇ ಸಾಲಿನ ಏಪ್ರಿಲ್ ಮೇ ತಿಂಗಳಲ್ಲಿ ನಡೆದಿರ್ತಕ್ಕಂಥ ವಿಧಾನಸಭೆ ಚುನಾವಣೆಯ ಶಿರಟ್ಟಿ ರಿಸರ್ವ್ ಕ್ಷೇತ್ರದಿಂದ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿಯಾಗಿದ್ದರು. ಆದ್ರೆ ಇವರಿಗೆ ಟಿಕೆಟ್ ಕೆಲವೊಂದಿಷ್ಟು ಕಾರಣದಿಂದ ಆಗಿರಲಿ ಅಥವಾ ಇವರಿಗೆ ಸರ್ವೆ ರಿಪೋರ್ಟ್ ನಲ್ಲಿ ಇವರ ಹೆಸರು ಬದಲಾದ ಕಾರಣದಿಂದ ಇವರಿಗೆ ಅವಕಾಶ ಸಿಗಲಿಲ್ಲ. ಆದ್ರೆ ಸಮಾಜ ಸೇವೆ ಬಿಡ್ಲಿಲ್ಲ. ಇವರಿಗೆ 2ನೇಯ ದೇವರು ಅಂತಾರೆ, ಮೊದಲನೆಯ ಪರಮಾತ್ಮ ಅದು ಈಶ್ವರ ಅಂತಾರೆ, 2ನೇಯ ಪರಮಾತ್ಮ ಅಂದ್ರೆ ಅದು ವೈದ್ಯರು ಅಂತ ಹೇಳ್ತಾರೆ. ಬನ್ನಿ ವೀಕ್ಷಕರೇ, ನಮ್ಮ ಜೊತೆ ವೈದ್ಯರಿದ್ದಾರೆ. ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಶಿರಹಟ್ಟಿ ಮೂಲದ ಶಿರಹಟ್ಟಿ ಲಕ್ಷ್ಮೇಶ್ವರ ಪಟ್ಟಣದ ನಿವಾಸಿಯಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಆನಂದ ಸ್ವಾಮಿ ಗಡ್ಡೆಧರ್ಮಠ ಅವರು ಕಾಂಗ್ರೆಸ್ ನಿಂದಿದ್ದಾರೆ. ಶಿಗ್ಗಾವಿ ಕ್ಷೇತ್ರದ ಮಾಜಿ ಮುಖ್ಯಮಂತ್ರಿ, ಮಾಜಿ ಸಚಿವರು, ಹಾಲಿ ಶಾಸಕರಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರಿದ್ದಾರೆ ಭಾರತೀಯ ಜನತಾ ಪಕ್ಷದಿಂದ. ಇವೆಲ್ಲ ಬೆಳವಣಿಗೆ ಒಂದು ನಮ್ಮ ಜೊತೆ ಪ್ರಕಾಶ್ ಹೊಸ್ಮನಿ ಅವರಿದ್ದಾರೆ, ಅವ್ರ ಜೊತೆ ಮಾತನಾಡೋಣ. ಈ ಲೋಕಸಭೆ ಚುನಾವಣೆ, ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಇವೆಲ್ಲ ಬೆಳವಣಿಗೆ ಏನಾಗಬಹುದು. ಬನ್ನಿ ಸರ್, ನಮಸ್ತೆ. ನ್ಯೂಸ್ 43 ಇಂಡಿಯಾಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ಮತ್ತೆ ನನ್ನ ಮಾತಿನ ಬೆಳವಣಿಗೆ, ಮಾತಿನ ಪ್ರಶ್ನೆ, ನನ್ನ ಮೊದಲನೇ ಪ್ರಶ್ನೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ವೃತ್ತಿಯ ಜೀವನ, ಸಮಾಜ ಸೇವೆ, ರಾಜಕಾರಣಕ್ಕೆ ಹೆಂಗೆ ಎಂಟ್ರಿ ಕೊಟ್ಟರು? ಬೇಸಿಕಲಿ ನಾನು ಮುಂಡ್ರಗಿ ಅವನಾಗಿದ್ದು ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರದಲ್ಲೇ ಬರುತ್ತೆ. ನಮ್ಮ ಭಾಗದ 2 ಹೋಬಳಿಗಳಿದೆ, ಮುಂಡ್ರಗಿ ಮತ್ತು ಡಂಬ ಹೋಬಳಿ ರೋಣ ಮತಕ್ಷೇತ್ರಕ್ಕೆ ಹೋಗುತ್ತೆ. ಮುಂಡ್ರಗಿಯಲ್ಲಿ ಹುಟ್ಟಿ ಬೆಳೆದವನಾಗಿದ್ದೆ. ಅಲ್ಲಿ ವೈದ್ಯಕೀಯ ವೃತ್ತಿಯನ್ನು ನಾನು ವೈದ್ಯನಾಗಿದ್ದ. ನನ್ನ ಸರ್ಕಾರಿ ಸೇವೆಯನ್ನು ಪ್ರಾರಂಭ ಮಾಡಿದ್ದೆ ನಮ್ಮ ಮುಂಡ್ರಗಿ ತಾಲೂಕಿನಿಂದ. ಅಲ್ಲಿ ತಾಲೂಕು ಆಸ್ಪತ್ರೆಯಲ್ಲಿ, ನಂತರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಂಗಿ ಅಂತ ಒಂದು ಹಳ್ಳಿಯಲ್ಲಿ 6 ವರ್ಷ ವೈದ್ಯರಾಗಿ ಸೇವೆಯನ್ನು ಮಾಡಿದೆ. 6 ವರ್ಷ ಸೇವೆ ನಂತರ ನಾನು ಮತ್ತೆ ಹೆಚ್ಚಿನ ವಿದ್ಯಾಭ್ಯಾಸ MD ಮಾಡಿಕೊಂಡು ನಂತರ ಜಿಲ್ಲಾ ಆಸ್ಪತ್ರೆಗೆ ಬಂದೆ. ತದನಂತರ ಅವಕಾಶಗಳು ಕೂಡಿ ಬಂದ ಅಂತ ಸಂದರ್ಭದಲ್ಲಿ ಒಂದು ಅವಕಾಶ ಇದೆ, ಅಲ್ಲಿ ಹೊಸದಾಗಿರುವಂಥ ಒಬ್ಬ ವಿದ್ಯಾವಂತ ಕ್ಯಾಂಡಿಡೇಟ್ಗಳು ಒಂದು ಚಾನ್ಸಸ್ ಇದೆ ಅನ್ನೋ ಒಂದು ಪರಿಕಲ್ಪನೆ. ಜೊತೆಗೆ ಸಂಘ ಪರಿವಾರದ ನಂಟಿರೋದ್ರಿಂದ ನನಗೂ ಕೂಡ ಒಂದು ತಂದೆಯವರ ಪ್ರೇರಣೆ, ತಾಯಿಯವರ ಒಂದು ರಾಜಕೀಯ ಪ್ರೇರಣೆಯಿಂದ ಮಾಡಬೇಕು ಅನ್ನೋ ಒಂದು ಇಚ್ಛಾಶಕ್ತಿಯಿಂದ ರಾಜಕೀಯ ಒಂದು ಪ್ರವೇಶವನ್ನು ಮಾಡೋಣ, ನೋಡೋಣ ಆ ರೀತಿಯಾದಂಥ ಏನಾಗುತ್ತೆ, ನಮ್ಮಿಂದ ಏನು ಸೇವೆ ಮಾಡೋಕ್ಕೆ ಸಾಧ್ಯ ಅನ್ನೋ ಒಂದು ಪರಿಕಲ್ಪನೆಯಿಂದ ಬಂದಂತೆ ಆ ಪ್ರಯತ್ನದಲ್ಲಿ ಮಾಡಿದ್ವಿ. ಆ ದಿಶೆಯಲ್ಲಿ ನಮ್ಮ ಬೇರೆಯವರಿಗೆ ಅವಕಾಶ ಸಿಗ್ತಾರೆ. ಅವರು ಕೂಡ ನಮ್ಮ ವೈದ್ಯರೇ, ಅವರು ಕೂಡ ಈಗ ಶಾಸಕರಾಗಿ ಈ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಈ ದೃಷ್ಟಿಯಿಂದಾಗಿ ಅವರ ಒಳ್ಳೆಯ ಕಾರ್ಯ ನಮ್ಮ ಕ್ಷೇತ್ರಕ್ಕೆ ಒಳ್ಳೇದು ಮಾಡ್ತಾ ಇದೆ. ಈ ದೃಷ್ಟಿಯಿಂದಾಗಿ ಆ ರಾಜಕೀಯ ಎಂಟ್ರಿ ಏನಿತ್ತಲ್ಲ, ಹೊಸ ವೈದ್ಯರನ್ನು ಪರಿಚಯ ಮಾಡ್ದಂಗೆ ಆಯಿತು ಅನ್ನೋ ಒಂದು ರೀತಿ ಹೇಳ್ತೀವಿ. ಸರಿ ಸರ್, ತಾವು ಕೂಡ ಟಿಕೆಟ್ ಸೇವಾ ಆಕಾಂಕ್ಷಿವಾಗಿದ್ದೀರಿ. ಆದರೆ ಟಿಕೆಟ್ ಮಿಸ್ ಆಗೋದ್ರಿಂದ ಎಲ್ಲೋ ಒಂದು ಕಡೆ ತಾವು ನ್ಯೂಟ್ರಲ್ ಆಗಂಗೆ ಕಾಣ್ತಾ ಇಲ್ಲ ಸರ್. ನ್ಯೂಟ್ರಲ್ ಅಂತಲ್ಲ, ಸಮಾಜ ಸೇವೆ ಮಾಡಬೇಕನ್ನೋ ಒಂದು ಇಚ್ಛಾಶಕ್ತಿಯಿಂದ ನಾವು ಬಂದಂಥವ್ರು. ಹಾಗಾಗಿ
ಕೇವಲ ರಾಜಕೀಯದಿಂದನೇ ಏನೋ ಸಮಾಜ ಸೇವೆ ಮಾಡಬೇಕು ಅನ್ನೋ ಏನಾದರೂ ಒಂದು ವಿಚಾರಧಾರೆ ಏನಿದ್ರೆ ಭಾಳ ತಪ್ಪು ಅನ್ಕೊಳ್ತೀನಿ. ವೈದ್ಯನಾಗಿ ನಾನು ಜಿಲ್ಲಾ ಆಸ್ಪತ್ರೆಯಲ್ಲಿರ್ಬೋದು, ಸಾಕಷ್ಟು ಜನರಿಗೆ ಬಡ ಜನರೇ ಬರ್ತಾರೆ ನಮ್ಮ ಆಸ್ಪತ್ರೆಗಳಿಗೆ. ಯಾರೇನು ಶ್ರೀಮಂತರು ಬರೋದಿಲ್ಲ, ಎಲ್ಲ ಬಡವರೇ ಬರೋದು. ಆ ಬಡವರಿಗೆ ಅವ್ರು ಕೇಳೋ ಕಷ್ಟವನ್ನು ಅರ್ಥ ಮಾಡಿಕೊಂಡು ನಮ್ಮ ಕೈಲಾದಂಥ ಸಹಾಯನ ಮಾಡಿದಾಗ ಭಾಷಣ ಮಾಡೋದು ಸಮಾಜ ಸೇವೆ ಸಾರ್ಥಕ ಆಗ್ತದೆ. ಮುಂದಿನ ನಿರ್ಮಾಣಗಳಲ್ಲಿ ಅದು ಏನಾಗುತ್ತೋ ಬೇರೆ ವಿಚಾರ. ಆದರೆ ನನಗೆ ಸಮಾಜದ ಸೇವೆಯನ್ನು ಮಾಡಬೇಕಂತ ಇಚ್ಛಾಶಕ್ತಿಯಿಂದ ಬಂದವನಿಗೆ ಈಗ ನನಗೆ ಹಿನ್ನಡೆಯಲ್ಲ. ನಾನು ಇನ್ನೂ ಸಾಕಷ್ಟು ಕ್ಷೇತ್ರದಲ್ಲಿ ಸಾಕಷ್ಟು ಜನ ಪರಿಚಯ ಆಗಿದ್ದಾರೆ, ಸಾಕಷ್ಟು ರೋಗಿಗಳು ಬರ್ತಾ ಇದ್ದಾರೆ, ನಾನು ಕೇಳ್ಕೊಂಡು ಬರ್ತಾ ಇದ್ದಾರೆ, ನನಗೆ ಸೇವೆ ಮಾಡೋಕ್ಕೆ ಅನುಕೂಲ ಅವಕಾಶ ಕೊಡ್ತಾ ಇದ್ದಾರೆ. ಹಾಗಾಗಿ ಏನೋ ಒಂದು ತೃಪ್ತಿ ಇದೆ. ನಾನು ಮಾಡಿದಂಥ ಕೆಲಸದಲ್ಲಿ ಏನೂ ಹಿನ್ನಡೆ ಆಗಿಲ್ಲ, ಒಳ್ಳೆಯ ಹಾದಿಯಲ್ಲೇ ಸಾಗಿದೆ. ಮುಂದೆ ಒಳ್ಳೆಯ ದಿನಮಾನಗಳು ನನಗೆ ಕಾದಿದ್ದಾವೆ ಅಂತಲೂ ಅನ್ನಿಸ್ತಾ ಇದೆ. ಸರಿ ಸರ್, ನಿಮ್ಮ ಈ ಜೀವನಕ್ಕೂ ವೈದ್ಯಕೀಯ ಜೀವನಕ್ಕೂ ರಾಜಕಾರಣ ಜೀವನಕ್ಕೂ ಮತ್ತೆ ಈ ಎರಡೂ ಕಾಮ್ಯುನಿಕೇಶನ್ ಆಗಿ ಜಾಯಿಂಟ್ ಮಾಡಿದರೆ ಯಾವುದು ಸರಿ ಅನಿಸುತ್ತೆ ಸರ್? ಒಬ್ಬ ವೈದ್ಯರಿಗೆ ಯಾವಾಗಲೂ ವೈದ್ಯಕೀಯ ವೃತ್ತಿನೇ ಶ್ರೇಷ್ಠ. ನನಗೂ ಕೂಡ ಅದೇ ರೀತಿ ವೈದ್ಯಕೀಯ ಜೀವನ. ಆ ಜೀವನಕ್ಕೆ ಮುಂದೆ ರಾಜಕೀಯ ನಾನು ಹೋಲಿಸ್ಕೊಂಡು ನಾನು ಅನುಭವಿಸಿದ ದಿನಮಾನಗಳನ್ನು ಕಂಡುಕೊಂಡ್ರೆ ವೈದ್ಯನಾಗಿರೋದೇ ಭಾಳ ಶ್ರೇಷ್ಠ ಅನಿಸುತ್ತೆ. ಆದರೆ ನನ್ನ ಕಲ್ಪನೆ ಬೇರೆಯೇ ಇತ್ತು. ನಾನು ಒಬ್ಬ ವೈದ್ಯನಾಗಿ ನಾನು ಯಾವ ರೀತಿಯಾದಂಥ ಒಂದು ಪ್ರಾಥಮಿಕ, ದ್ವಿತೀಯ ಮತ್ತು ತೃತೀಯ ಹಂತದಲ್ಲಿ ಕೆಲಸ ಮಾಡಿದ್ದೆ. ಅನುಭವ ಇತ್ತು ನನಗೆ, 16 ವರ್ಷಗಳ ಅನುಭವ ಇತ್ತು. ಆ ಅನುಭವದಿಂದ ನಾನು ಆರೋಗ್ಯ ಕ್ಷೇತ್ರದಲ್ಲಿ ಗಣನೀಯ ಸೇವೆಯನ್ನು ಕೊಡ್ಬೋದು. ಎಲ್ಲದಕ್ಕೂ ದುಡ್ಡು ಖರ್ಚು ಮಾಡಿ ಆ ಒಂದು ದೊಡ್ಡ ಒಂದು ಕಾರ್ಯಕ್ರಮವನ್ನು ಮಾಡಬೇಕಾಗಿಲ್ಲ. ಇಲಾಖೆಯನ್ನು ಸುಧಾರಿಸೋಕ್ಕೆ ಸಣ್ಣ ಸಣ್ಣ ಮಾರ್ಪಾಡುಗಳನ್ನು ನಾನು ಸೂಚಿಸಿದ್ರೆ ಅದು ಸಾಕಷ್ಟು ಪರಿಣಾಮವಾಗಿ ಎಲ್ಲ ಬಡವ ಜನರಿಗೆ ಅನುಕೂಲ ಆಗ್ತಿತ್ತು ಅನ್ನೋ ದೃಷ್ಟಿಕೋನದಿಂದ ಬಂದಿದ್ದೆ ಹೊರತು ರಾಜಕಾರಣಕ್ಕೆ ನಾನು ಅಲ್ಲಿ ಬಂದು ಒಂದು ರೀತಿಯಾದಂಥ ಎಲ್ಲರೂ ಮಾಡೋ ರಾಜಕಾರಣ ಮಾಡೋದಕ್ಕಿಂತ ನಾನು ವೈದ್ಯ ವೃತ್ತಿಯಿಂದಲೇ ಸಾಕಷ್ಟು ಸೇವೆಯನ್ನು ಮಾಡ್ತಾ ಇದ್ದೀನಿ. ಹಾಗಾಗಿ ಪರಿಕಲ್ಪನೆ ಈಗಲೂ ಇದೆ, ಅದೇನು ಕಳೆದುಕೊಂಡು ಹೋಗಿಲ್ಲ. ನಾನು ಸೇವೆ ಆರೋಗ್ಯ ಇಲಾಖೆಯನ್ನು ಇಟ್ಕೊಂಡು ಅಥವಾ ವೈದ್ಯಕೀಯ ಶಿಕ್ಷಣವನ್ನೇ ಇಟ್ಕೊಂಡು ಒಂದು ಒಳ್ಳೆ ಕೆಲಸ ಮಾಡಬೇಕು ಅನ್ನೋ ಇಚ್ಛಾಶಕ್ತಿಯಿಂದ ಬಂದಿದ್ದೆ ಹೊರತು ಬೇರೆ ಯಾವ ದುರುದ್ದೇಶದಿಂದ ಏನಲ್ಲ. ಸರಿ ಸರ್, ಈಗ 8 ವಿಧಾನಸಭಾ ಕ್ಷೇತ್ರ, ಹಾವೇರಿ ಮತ್ತು ಗದಗ ಲೋಕಸಭಾ ಕ್ಷೇತ್ರದಲ್ಲಿ ಬರುವಂತಹ 8 ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೇ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಬಾವುಟ ಹಾರಿಸಿರ್ತಕ್ಕಂಥ ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರ, 7 ವಿಧಾನಸಭಾ ಕ್ಷೇತ್ರ. ಇಲ್ಲಿ ಗದಗ ರೋಣ ಆಗಿರಲಿ, ಅಲ್ಲಿ 5 ವಿಧಾನಸಭಾ ಕ್ಷೇತ್ರದಲ್ಲಿ ಆಗಿರಲಿ. ಇದ್ದಂಥ ಸಂದರ್ಭದಲ್ಲಿ ನಿಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಮಾನ್ಯ ಶ್ರೀ ಮಾಜಿ ಮುಖ್ಯಮಂತ್ರಿ ಆಗಿದ್ದ ಬಸವರಾಜ ಬೊಮ್ಮಾಯಿ ಅವರು ಒಂದು ಕಡೆ ಆನಂದ ಸ್ವಾಮಿ ಗಡ್ಡೆದರ ಮಠ ಅವರು ಕೂಡ ಒಂದು ಕಡೆ. ಈ 2 ಕಾಮ್ಯುನಿಕೇಶನ್ ನೋಡಿ ಇಬ್ಬರು ಹೊಂದಾಣಿಕೆ ಮಾಡಿ ನೋಡಿದ್ರೆ ಒಂದು ಎಲ್ಲಿ 7 ಎಲ್ಲಿ ಸರ್? ಎಷ್ಟು ಪ್ರಬಲದಿಂದ ಎಷ್ಟು ಫೈಟ್ನಿಂದ ನಿಮ್ಮ ಅಭ್ಯರ್ಥಿ ಗೆಲ್ಲಬಹುದು? ಅದಕ್ಕೆ ಭಾಷಣ ತಾವು ಕೂಡ ಸರ್ವೇ ಸಾಕಷ್ಟು ಮಾಡಿರ್ತೀರಿ, ಅದರ ಅನುಭವ ಇರ್ತದೆ. ವಿಧಾನಸಭಾ ಚುನಾವಣೆ ಆಗುವ ದೃಷ್ಟಿಕೋನನೇ ಬೇರೆ, ಮತ್ತು ರಾಷ್ಟ್ರೀಯ ಚುನಾವಣೆ ಆಗುವಂಥ ದೃಷ್ಟಿಕೋನನೇ ಬೇರೆ ಇರ್ತದೆ. ಆ ದೃಷ್ಟಿಯಲ್ಲಿ ನೋಡಿದಾಗ ಇಲ್ಲಿ ರಾಷ್ಟ್ರೀಯತೆ ಮುಖ್ಯ ಆಗ್ತದೆ, ದೇಶ ಮುಖ್ಯ ಆಗ್ತದೆ. ದೇಶದ ಆಡಳಿತ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ, ನಮ್ಮ ದೇಶದ ಪ್ರಗತಿ ಯಾವ ನಿಟ್ಟಿನಲ್ಲಿದೆ, ನಾವು ಯಾವ ರೀತಿಯಲ್ಲಿ ಮುಂದೆ ಹೋಗ್ಬೇಕು ಅನ್ನೋದೆಲ್ಲ ಬರ್ತದೆ. ಜನರು ಅಷ್ಟೇನು ಮೌಢ್ಯರಿಲ್ಲ. ಕೇವಲವಾಗಿ ನಾವು 7 ವಿಧಾನಸಭೆಯಲ್ಲಿ ಇಲ್ಲ, ಒಂದರಲ್ಲಿ ಅದೀವಿ, ಹಾಗಂತ ಸೋತ್ಬಿಡ್ತದೆ ಅನ್ನೋ ಪ್ರಶ್ನೆನೇ ಇಲ್ಲ. ನಮ್ಮ ಕೇಂದ್ರ ಸರ್ಕಾರ ಮತ್ತು ನಮ್ಮ ಪ್ರಧಾನಿಗಳು ಮಾಡಿರುವಂಥ ಕೆಲಸ ಸಾಕಷ್ಟಿದೆ. ಅದನ್ನೇನು ಪಟ್ಟಿ ಮಾಡ್ತಾ ಹೋದರೆ ಅದಕ್ಕೆ ಒಂದು ದೊಡ್ಡದೊಂದು ವಿಶ್ಲೇಷಣೆ ಕೊಡ್ಬೋದು. ಅದಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಒಂದು ಖ್ಯಾತಿ ಜಾಸ್ತಿ ಆಗಿದೆ, ಅದು ಎಲ್ಲರಿಗೂ ಗೊತ್ತಾಯಿದೆ, ನಿಚ್ಚಳವಾಗಿದೆ. ಕೆಲಸ ಕೂಡ ಆಗಿದೆ. ಕೇವಲ ಯಾವುದೇ ರೀತಿಯಾದಂಥ ಸುಮ್ಮನೆ ಊಹಾಪೋಹಗಳ ಕಾರ್ಯಗಳಲ್ಲ, ಕೆಲಸ ಆಗಿದೆ. ಆ ಎಲ್ಲ ಕೆಲಸಗಳ ಮೇಲೆ ಜನ ನಿರ್ಧಾರ ಮಾಡ್ತಾರೆ. ಒಳ್ಳೆಯ ಒಬ್ಬ ಅಭ್ಯರ್ಥಿಗೆ ದೇಶಕ್ಕೆ ಅಭಿವೃದ್ಧಿ ಕೊಡುವಂಥವ್ರು, ದೇಶದ ದಿಕ್ಸೂಚಿಯನ್ನೇ ಬದಲಾವಣೆ ಮಾಡುವಂಥವ್ರಿಗೆ ಆಯ್ಕೆ ಮಾಡ್ತಾರೆ ನಂಬಿಕೆ. ಸರಿ ಸರ್, ಕಳೆದ 2.5 ವರ್ಷ ಅವಧಿಯಲ್ಲಿ ಈಗ ಇರುವಂತ ಅಭ್ಯರ್ಥಿ ಅವಾಗ ಮುಖ್ಯಮಂತ್ರಿ ಹೋಗಿತ್ತು ಬಸವರಾಜ ಬೊಮ್ಮಾಯಿ ಅವರು. ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರ ಆಗಿರಲಿ ಅಥವಾ ಗದಗ ಜಿಲ್ಲೆಗೆ ಆಗಿರಲಿ, ವಿಶೇಷವಾಗಿ ಏನೆಲ್ಲ ಕೊಡುಗೆ ತರುವಲ್ಲಿ, ಏನೆಲ್ಲ ಕೊಡುಗೆಗಳನ್ನು ಈ ಕ್ಷೇತ್ರಕ್ಕೆ ಅನುದಾನ ಬಿಡುಗಡೆ ಮಾಡುವಲ್ಲಿ ಯಶಸ್ವಿಯಾಗಿದ್ರು, ಯಾವ ಆಧಾರದ ಮೇಲೆ, ಯಾವ ವಿಷಯದ ಮೇಲೆ ಈ ಬಾರಿ ಈ ಕ್ಷೇತ್ರದಿಂದ ಟಿಕೆಟ್ ಕೇಳಬಹುದು? ಸರಿ, ಈ ಬಾರಿ ಮತ ಕೇಳಬಹುದು? ಇಲ್ಲ, ಅವ್ರು ಮುಖ್ಯಮಂತ್ರಿ ಆಗಿದ್ದಾಗ ಮಾಡಿದಂಥ ಕೆಲವು ಒಳ್ಳೆಯ ನಿರ್ಧಾರಗಳಿದ್ದಾವೆ. ಅದಲ್ಲದೆ ಅದಕ್ಕೂ ಪೂರ್ವದಲ್ಲೇ ಅವರು ವಿಧಾನ ಪರಿಷತ್ ಸದಸ್ಯರಿರುವಾಗಲೂ ಕೂಡ ಈ ನಮ್ಮ ಭಾಗದ ಸಂಪರ್ಕವನ್ನು ಹೊಂದವರು. ಅವ್ರ ತಂದೆಯವರು ಮುಖ್ಯಮಂತ್ರಿ ಇರುವಾಗಲಿಂದನೂ ಕೇಂದ್ರ ಸಚಿವರು ಸಕ್ರಿಯವಾಗಿ ಈ ಭಾಗದಲ್ಲಿ ಕೆಲಸ ಮಾಡೋದು. ಮತ್ತು
ನಂತರ ಮುಖ್ಯಮಂತ್ರಿ ಇದ್ದಾಗ ಕೂಡ ಸಾಕಷ್ಟು ಅನುದಾನವನ್ನು ನೀಡೋದ್ರ ಜೊತೆಗೆ ಒಳ್ಳೆ ಕಾರ್ಯವನ್ನು ಮಾಡಿದ್ದಾರೆ. ಕೆಲವು ದಿಟ್ಟ ನಿರ್ಧಾರ ತಗೊಂಡ್ರೆ ಕೆಲವು ಬ್ಯಾಕ್ ಫೈರ್ ಆಗಿದ್ದಾವೆ. ಕೆಲವರು ಲೈಕ್ ರಿಸರ್ವೇಷನ್ನಲ್ಲಿ ಅದನ್ನು ವಿಂಗಡಣೆ ಮಾಡಿಕೊಡುವಂಥ ವಿಚಾರದಲ್ಲಿ ಆಗ್ಬೋದು. ಕೆಲವೊಮ್ಮೆ ಒಂದು ಕೆಟಗರಿಯನ್ನು ಹೊಸದಾಗಿ ಸೃಷ್ಟಿ ಮಾಡೋ ವಿಚಾರದಲ್ಲಿ ದಿಟ್ಟ ನಿರ್ಧಾರ ತಗೊಂಡಾಗ ಬ್ಯಾಕ್ಲ್ಯಾಶ್ಗಳು ಆಗೋದು ಸಹಜ. ಹಾಗಂತ ಅದು ಹಿನ್ನಡೆ ಅಂತ ಅಲ್ಲ. ಯಾವುದೋ ಒಂದು ದಿಕ್ಕಿನಲ್ಲಿ ಮುಂದೆ ಹೋಗುವಾಗ ಕೆಲವು ವೈಪರೀತ್ಯಗಳನ್ನು ನೋಡ್ತೀವಿ ನಾವು. ಅದು ಕೂಡ ಅವ್ರು ತೆಗೆದುಕೊಂಡ ನಿರ್ಧಾರ, ಅವರ ನೇತೃತ್ವ ಜೊತೆಗೆ ಈ ಬಾರಿ ಅವರು ಆಯ್ಕೆ ಆದರೆ ಕೇಂದ್ರ ಸಚಿವರಾಗುವಂಥ ಎಲ್ಲ ಸಂಭಾವನೆಗಳಿದ್ದಾವೆ. ಅದರಿಂದಾಗಿ ನಮ್ಮ ಭಾಗಕ್ಕೆ ಅಭಿವೃದ್ಧಿಗೆ ಇನ್ನಷ್ಟು ಸಾಕಷ್ಟು ಹಣ ಬರುತ್ತೆ. ನಮ್ಮ ಭಾಗದಲ್ಲಿ ರೈಲು ಸಂಪರ್ಕ ಕಡಿಮೆ ಇದೆ. ಆ ರೈಲು ಸಂಪರ್ಕವನ್ನು ಅವರು ಮಾಡಿದರೆ ಒಳ್ಳೆಯದೊಂದು ಹೊಸ ಒಂದು ನಮಗೆ ವೇಗ ಸಿಗುತ್ತೆ ಆರ್ಥಿಕ ಬೆಳವಣಿಗೆಯಲ್ಲಿ. ಅದ್ರ ಜೊತೆಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಕಷ್ಟು ನಮ್ಮ ಟೂರಿಸಮನ್ನು ಬೆಳೆಸೋದ್ರಲ್ಲಿ, ಕ್ರೀಡೆಯನ್ನು ಬೆಳೆಸೋದ್ರಲ್ಲಿ ಅಂತ ಒಬ್ಬ ದೊಡ್ಡ ನಾಯಕ ನಮ್ಮಲ್ಲಿ ಆಯ್ಕೆ ಆಗಿಬಿಟ್ರೆ ಆ ಎಲ್ಲ ಕ್ಷೇತ್ರಗಳ ಬೆಳವಣಿಗೆ, ನಮ್ಮಲ್ಲಿ ಟೂರಿಸಂ ಬೆಳೆಸೋಕೆ ಸಾಕಷ್ಟು ವಿಪುಲ ಅವಕಾಶಗಳಿವೆ. ನಮ್ಮ ಭಾಗದಲ್ಲೇ ಕಪ್ಪತ್ತಗುಡ್ಡ ಇಟ್ಕೊಂಡು ಆ ಭಾಗದಲ್ಲಿ ಇಟ್ಕೊಂಡು ಮತ್ತು ಕ್ರೀಡೆಗಳ ಹಳ್ಳಿಯಿಂದ ಬರುವಂಥ ಯುವ ಜನರಿಗೆ ಕ್ರೀಡಾ ಪ್ರೋತ್ಸಾಹ ಕೊಡೋದ್ರಿಂದ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳಾಗ್ಬೋದು. ಈ ರೀತಿಯಾದಂಥ ಅವರು ಕಲ್ಪನೆಯನ್ನು ನಾವು ನೋಡ್ತಾ ಹೋದಾಗ ದೇಶಕ್ಕೆ ಒಳ್ಳೆ ಆಗುವಂಥ ನಿಟ್ಟಿನಲ್ಲಿ ನಾಯಕರಿದ್ದಾರೆ. ಹಾಗಾಗಿ ಅವರು ಖಂಡಿತವಾಗಿ ಗೆಲ್ತಾರೆ ಅನ್ನೋ ವಿಶ್ವಾಸ. ಸರಿ ಸರ್, ಕಳೆದ ಬಸವರಾಜ ಬೊಮ್ಮಾಯಿ ಅವರು ಅಧಿಕಾರದಲ್ಲಿ ಮುಖ್ಯಮಂತ್ರಿಯಾಗಿದ್ದಿರ್ತಕ್ಕಂಥ ಸಂದರ್ಭದಲ್ಲಿ ಈಗಿನ ಸಿದ್ದರಾಮಯ್ಯ ಅವರ ಅಧಿಕಾರದಲ್ಲಿ ಅವಾಗಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರ ಆಡಳಿತದಲ್ಲಿ ಸಚಿವರಾಗಿರ್ತಕ್ಕಂಥ ಸಿ ಪಾಟೀಲ್ರು ಲೋಕೋಪಯೋಗಿ ಸಚಿವರಾಗಿದ್ದರು. ಈಗಿನ ಸಚಿವರಾಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ಸಚಿವರಾಗಿರ್ತಕ್ಕಂಥ ಹಿರಿಯ ನಾಯಕ ಮೊನ್ನೆ HK ಪಾಟೀಲ್ರು ಮತ್ತು ಸಂಸದೀಯ ಕಾನೂನು ಮತ್ತು ಸಣ್ಣ ನೀರಾವರಿ ಸಚಿವರಾಗಿರ್ತಕ್ಕಂಥವ್ರು, ಒಳ ನೀರಾವರಿ ಸಚಿವರಾಗಿರ್ತಕ್ಕಂಥವ್ರು ಯಾರು HK ಪಾಟೀಲ್ರು ಕೂಡ ಅವರ ಆಡಳಿತಕ್ಕೂ ಇವರ ಆಡಳಿತಕ್ಕೂ ಅವರ ಸಚಿವರಿಗೂ ಇವರ ಸಚಿವರಿಗೆ ಏನ್ ವ್ಯತ್ಯಾಸ ಇದೆ ಸರ್ ಕ್ಷೇತ್ರದಲ್ಲಿ? ಅಂದ್ರೆ ಅವಾಗಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಅವಾಗಿನ ಸಚಿವರು ನಿಮ್ಮ ಜಿಲ್ಲೆಯವರು ಸಿ ಪಾಟೀಲ್ರು ಲೋಕೋಪಯೋಗಿ ಸಚಿವರು, ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯನವರು, ಇವಾಗಿನ ಸಚಿವರು ಸಿ ಪಾಟೀಲ್ರು. ಇವ್ರ 4 ಮಂದಿಗೆ ಜಿಲ್ಲೆಯ ಸಚಿವರಿಗೆ ಮತ್ತು 2 ಮುಖ್ಯಮಂತ್ರಿಗಳಿಗೆ ಹೋಲಿಕೆ ಮಾಡಿ, ಒಬ್ಬರು ಮಾಜಿ ಮುಖ್ಯಮಂತ್ರಿ, ಒಬ್ಬರು ಹಾಲಿ ಮುಖ್ಯಮಂತ್ರಿ ಹೋಲಿಕೆ ಮಾಡಿದರೆ ಯಾರ ಆಡಳಿತ ಸೂಕ್ತವಾಗಿದೆ ಅಂತ ನಿಮ್ಗೆ ಅನ್ಸುತ್ತೆ? ಜಾತ್ಯತೀತ, ಪಕ್ಷಾತೀತ, ವ್ಯಕ್ತಿತೀತವಾಗಿ ಮಾತಾಡ್ಬೇಕಾದ್ರೆ ಅಲ್ಲ, ನೀವು ವಿಷಯ ಹೇಗಿದೆ ಅಂದರೆ ನಾವು ಲೋಕಸಭಾ ಚುನಾವಣೆ ಹಂತದಲ್ಲಿ ರಾಜ್ಯ ವಿಚಾರವಾಗಿ ಮಾತಾಡ್ತಾ ಹೋದಾಗ ತಪ್ಪಾಗ್ತದೆ. ನನ್ನ ವಿಚಾರ ಎರಡನೇದು, ರಾಜ್ಯದ ಮಾಡುವ ಕೆಲಸಗಳೇ ಬೇರೆ, ಕೇಂದ್ರ ಮಾಡುವ ಕೆಲಸಗಳೇ ಬೇರೆ. ಆ ಕಲ್ಪನೆಯನ್ನು ನಮ್ಮ ಜನರಿಗೆ ಬರಬೇಕಾಗಿದೆ. ಆ ದೃಷ್ಟಿಕೋನ ಇನ್ನೂ ಜನರಿಗಿಲ್ಲ. ಯೂನಿಯನ್ ಲಿಸ್ಟ್ ಏನಿರುತ್ತೆ, ಸ್ಟೇಟ್ ಲಿಸ್ಟ್ ಏನಿರುತ್ತೆ, ಕನ್ಕರೆಂಟ್ ಲಿಸ್ಟ್ ಏನಿರುತ್ತೆ ಅನ್ನೋದು ಜನರ ಕಲ್ಪನೆ ಇಲ್ಲ. ಆ ಥರವಾಗಿ ವಿಚಾರ ಮಾಡಿದಾಗ ಕೇಂದ್ರ ಸರ್ಕಾರ ಮಾಡುವಂಥ ಕೆಲಸಗಳು ಕೇಂದ್ರ ಸರ್ಕಾರ ಮಾಡ್ತದೆ, ರಾಜ್ಯ ಸರ್ಕಾರ ಮಾಡುವಂಥ ಕೆಲಸ ರಾಜ್ಯ ಸರ್ಕಾರ ಅವ್ರವ್ರ ನಿಟ್ಟಿನಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ನಾನು ಯಾರನ್ನೂ ದೂಷಿಸೋಕ್ಕೆ ಹೋಗಲ್ಲ. ಆಶಾ ನಮ್ಮ HK ಪಾಟೀಲ್ ಸಾಹೇಬರು ಅಂತ ಒಬ್ಬ ಮೇಧಾವಿ ನಾಯಕರಿದ್ದಾರೆ ಅಂತಲೇ ನಮ್ಮ ಒಳ್ಳೆ ಒಂದು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಇದೆ, ಅದನ್ನು ಹಳ್ಳಿಗಳಿರುವಂಥದ್ದು ಒಳ್ಳೆ ಕೆಲಸಗಳನ್ನು ಅವ್ರು ಮಾಡಿದ್ದಾರೆ. ಜೊತೆಗೆ ಅವ್ರ ದೃಷ್ಟಿಕೋನಲ್ಲಿದೆ, ಇಲ್ಲ ಅಂತ. ಹಾಗೆ ರಾಜ್ಯ ಸರ್ಕಾರ ಒಂದು ರೀತಿ ಕೆಲಸ ಮಾಡಿದರೆ ಕೇಂದ್ರ ಸರ್ಕಾರ ಒಂದು ರೀತಿ ಕೆಲಸ ಮಾಡ್ತಾರೆ. ಎರಡು ಒಟ್ಟಿಗೆ ಕೂಡಿ ಕೆಲಸ ಮಾಡಿದಾಗ ದೇಶ ಉದ್ಧಾರ. ದೇಶ ಮುಖ್ಯ ಇರ್ತದೆ ಹೊರತಾಗಿ ನಾವು ಇದರಲ್ಲಿ ಒಡ್ಕೊಂಡು ಒಬ್ರಿಗೊಬ್ಬರು ತಾಳ ಇರಲಾರ್ದಂಗೆ ದೇಶವನ್ನು ನಡೆಸೋದಾಗಲ್ಲ. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡು ಕೂಡಿ ಒಳ್ಳೆ ರೀತಿಯ ಕೆಲಸ ಯಾವುದೇ ಇರ್ಬೋದು, ಇಲ್ಲಿ ಒಂದು ಪಕ್ಷ ಇರ್ಬೋದು, ಅಲ್ಲೊಂದು ಪಕ್ಷ ಇರ್ಬೋದು, ಆದರೆ ಕೂಡಿ ಕೆಲಸ ಮಾಡಿದಾಗ ಒಂದು ಅಭಿವೃದ್ಧಿ ಆಗ್ತದೆ. ನಮ್ಮ ಭಾಗಕ್ಕೆ ಯಾವುದು ಅಭಿವೃದ್ಧಿನ ತರ್ತದೆ ಅದನ್ನು ನಾವು ವಿಚಾರ ಮಾಡಿ ಮುಂದೆ ಹೋಗೋದು ಒಳ್ಳೆಯದು ಅನ್ಸುತ್ತೆ. ಸರಿ ಸರ್, ಕಾಂಗ್ರೆಸ್ಸಿನ ಕರ್ನಾಟಕ ರಾಜ್ಯದಲ್ಲಿ 5 ಗ್ಯಾರಂಟಿ, ಅದು 2 ಯೂನಿಟ್, ಗೃಹ ಲಕ್ಷ್ಮಿ, ಗೃಹ ಜ್ಯೋತಿ, ಅನ್ನಭಾಗ್ಯ, ಯುವ ನಿಧಿ, 5 ಗ್ಯಾರಂಟಿನಿಂದ ನಾವು 136 ಸ್ಥಾನ ಪಡೆದುಕೊಂಡಿದ್ದೇವೆ, ನಾವು ಯಶಸ್ವಿಯಾಗಿದ್ದೇವೆ. ಅದೇ 5 ಗ್ಯಾರಂಟಿನಿಂದ ಕರ್ನಾಟಕದಲ್ಲಿ 20 ಸೀಟ್ ಗೆಲ್ತೀವಿ, ಇನ್ಕ್ಲೂಡಿಂಗ್ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರ. ಇದರ ಒಂದು ವಿಷಯ ಸರ್ ಕ್ಲಾರಿಫೈ ಮಾಡಿಬಿಡ್ತೇನೆ. ಅದರ ಜೊತೆಯಲ್ಲೂ ಕೂಡ ನಮ್ಮ 5 ಗ್ಯಾರಂಟಿ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದರೆ ಅವು ಕೂಡ ಜಾರಿಯಾಗ್ತವೆ. ನಾವು ಇಲ್ಲಿ ನುಡದಂತೆ ನಡೆದಿದ್ದೀವಿ, ಅಲ್ಲಿ ನುಡದಂತೆ ನಡೆಯುವುದಕ್ಕಿಂತ ನುಡದಂತೆ ಮಾಡಿ ತೋರಿಸುವಲ್ಲಿ 5 ವರ್ಷದಲ್ಲಿ ಏನು ಭಾರತೀಯ ಜನತಾ ಪಕ್ಷದವರು ಸಾಲ ಮಾಡಿದ್ದಾರೆ, ನರೇಂದ್ರ ಮೋದಿ ಶೌಕಿಲಾಲ್ ಅಂತೇಳಿ, ಇದನ್ನು ನಾವು ಸಾಲ ತೀರಿಸಿ ಮತ್ತೆ GDP ಅತಿ ಹೆಚ್ಚು ಮೂಲಕ್ಕೆ ತರುವಲ್ಲಿ ಯಶಸ್ವಿ ಆಗ್ತೀವಿ ಅಂತ ಕಾಂಗ್ರೆಸ್ನವ್ರು ಹೇಳ್ತಾರೆ. ನಿಮ್ಗೆ ಏನು ಅನ್ಸುತ್ತೆ ಸರ್ ಇದನ್ನ ಬೆಳವಣಿಗೆ ನೋಡ್ತಾ ಹೋದ್ರೆ? ಇಲ್ಲ, ಈಗ ನೀವು ಹೇಳೋ ಪ್ರಶ್ನೆಯಲ್ಲಿ ಈ ಯೋಜನೆಗಳೇನಿದಾವಲ್ಲ, ಈ ಜನಸಾಮಾನ್ಯ ಮೂಡ್ತಾ ಇದ್ದಾವೆ,
ಅದರದೇ ಆದಂಥ ಒಂದು ಅಲೆ ಇದೆ, ಅದು ಹಿನ್ನಡೆಯಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ಒಂದು ವಿಚಾರಧಾರೆ ಇದೆ. ಸಾಕಷ್ಟು ಜನಕ್ಕೆ ಆ ಕಲ್ಪನೆ ಇದೆ. ಆದರೆ ಈ ಯೋಜನೆಗಳನ್ನು ರಾಜ್ಯ ಸರ್ಕಾರ ಮಾಡಿರುವಂಥ, ಕೇಂದ್ರ ಸರ್ಕಾರನೂ ಸಾಕಷ್ಟು ಯೋಜನೆಗಳನ್ನು ಮಾಡಿದೆ, ಅವು ಕೂಡ ಜನಸಾಮಾನ್ಯರಿಗೆ ಮುಟ್ತಾ ಇಲ್ಲ. ಎರಡೂ ಹಂತದಲ್ಲಿ ಜನರಿಗೆ ಒಳ್ಳೆಯದಾಗುವಂಥ ಕೆಲಸ ಆಗ್ತಾ ಇದೆ. ಒಂದು ದೃಷ್ಟಿಕೋನ ಬರಬೇಕು ನಮ್ಮಲ್ಲಿ, ನಾವು ಕೇಂದ್ರದಲ್ಲಿ ಎಂಥ ಸರ್ಕಾರ ಇರಬೇಕು ಅನ್ನೋ ಒಂದು ವಿಚಾರಧಾರೆ ಈಗೆಲ್ಲ ಜನಸಾಮಾನ್ಯರಿಗೆ ಒಂದು ಅರಿವು ಬಂದಿದೆ. ನಮ್ಮ ಕೇಂದ್ರದಲ್ಲಿ ಮುಖ್ಯವಾಗಿ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ 230 ಸೀಟನ್ನು ಅಷ್ಟೇ ಸ್ಪರ್ಧೆ ಮಾಡ್ತಾರೆ. ತಮ್ಮ ಗಮನಕ್ಕಿರಲಿ, ಅವರು ಪೂರ್ಣ ಬಹುಮತದಲ್ಲಿ ಬರುವಂಥ ಸಾಧ್ಯತೆಗಳು ಇಲ್ಲ. ಅವರು ಸ್ಪರ್ಧೆ ಮಾಡೋ ಸ್ಥಾನಗಳನ್ನೇ ನೋಡಿದ್ದಾರೆ. ಸೊ ಹಾಗಾಗಿ ಅವ್ರು ಪೂರ್ಣ ಬಹುಮತನೇ ಬರೋದಿಲ್ಲ ಅಂದಾಗ ಅವ್ರಿಗೆ ಅವ್ರ ಪ್ರಣಾಳಿಕೆ ಅನುಷ್ಠಾನ ಮಾಡೋ ಅವಕಾಶನೇ ಸಿಗೋದು. 230 ಸೀಟು 230 ಸೀಟು ಗೆದ್ದರೂ ಕೂಡ ಅವರು ಸರ್ಕಾರ ಆಗೋದು. ಹಾಗಾಗಿ ಏನು ಒಳ್ಳೆಯ ನೀತಿಗಳನ್ನು ಇಟ್ಕೊಂಡು ಹೋಗ್ತಾ ಇರುವಂಥ ನಮ್ಮ ಮೋದಿಯವರ ಸರ್ಕಾರ ಮತ್ತೊಮ್ಮೆ ಬರುತ್ತೆ, ಒಳ್ಳೆಯ ಕೆಲಸಗಳು ಆಗ್ತವೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ ಆಗ್ತಾ ಇದೆ. ಯಾರನ್ನು ಕೂಡ ದ್ವೇಷಿಸುವಂಥದ್ದು ಅಥವಾ ಜಾತಿ ಮೇಲೆ ಹೊಡೆಯುವಂಥದ್ದು, ಬಡದಾಡುವಂಥದ್ದಿಲ್ಲ. ಭವಿಷ್ಯದ ನಾವು ವಿಶ್ವಗುರು ಆಗಬೇಕು, 2ನೇ ದೊಡ್ಡ ಆರ್ಥಿಕ ವ್ಯವಸ್ಥೆ ಅಥವಾ 1ನೇ ದೊಡ್ಡ ಆರ್ಥಿಕ ವ್ಯವಸ್ಥೆ ಆಗಬೇಕು, ಎಲ್ಲರಿಗೂ ಕೂಡ ವಿಪುಲ ಅವಕಾಶಗಳು ಸಿಗಬೇಕು, ಎಲ್ಲರಿಗೂ ಒಳ್ಳೆಯದಾಗಬೇಕು ಅನ್ನೋ ದೃಷ್ಟಿಯಿಂದ ಹೋಗ್ತಾ ಇದೆ ಹೊರತಾಗಿ ಇಲ್ಲಿ ಆಂತರಿಕ ಕಲಹಗಳಿಗೆ ಎಡೆ ಮಾಡಿಕೊಡ್ತಾರೆ. ಬೇರೆ ಬೇರೆ ವಿಧಾನದಲ್ಲಿ, ಯಾಕಂದರೆ ನಾವು ವೈವಿಧ್ಯತೆಯಲ್ಲಿರುವಂಥ ದೇಶ. ಸೊ ಎಲ್ಲರೂ ಕೂಡಿ ಬೆಳೆದಾಗಲೇ ನಮ್ಮ ದೇಶ ಬೆಳೆಯೋಕ್ಕೆ ಸಾಧ್ಯ. ಹಾಗಾಗಿ ಇದು ಆ ವಿಚಾರಧಾರೆ ಏನು, ನಾವು ಈ ಯೋಜನೆಯನ್ನು ಕೊಟ್ಟುಬಿಟ್ವಿ, ಕೇವಲ ಯೋಜನೆಯನ್ನು ತಗೊಂಡ್ಕೊಂಡು ನಾವು ಎಷ್ಟು ಉದ್ಧಾರ ಆಗ್ತೀವಿ. ಕೆಲವೊಮ್ಮೆ ನಾವು ಶಿಕ್ಷಣದಲ್ಲಿ ಅಥವಾ ನಮ್ಮ ಮಾಡುವ ಕಾರ್ಯಶೈಲಿಯಲ್ಲಿ ಅಥವಾ ಪಡೆದುಕೊಂಡಂಥ ಒಂದು ತಂತ್ರಜ್ಞಾನದಿಂದ ಆಗಲಿ, ಪಡೆದುಕೊಂಡ ಶಿಕ್ಷಣದಿಂದ ಸಾಕಷ್ಟು ಮುಂದೆ ಹೋಗಿ ದೊಡ್ಡದನ್ನು ಸಾಧನೆಯನ್ನು ಮಾಡ್ಬೋದು. ನಾವು ಬಡ ಜನರನ್ನು ನೋಡ್ತಾ ಇದ್ವಿ, ಸಣ್ಣ ಮಕ್ಕಳು ಹಳ್ಳಿಯಿಂದ ಹೋಗಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆದದ್ದನ್ನು ನೋಡ್ತಾ ಇದ್ವಿ. ಆ ರೀತಿಯಾದಂಥ ವಿಪುಲ ಅವಕಾಶಗಳು ನಮ್ಮ ಜನರು ಸಿಗಲಿ. ಈಗ ನಾವು ಎಷ್ಟೊಂದು IIT ಕೇಂದ್ರಗಳಾಗ್ತಾಯಿವೆ, ಮೆಡಿಕಲ್ ಕಾಲೇಜ್ಗಳಾಗ್ತಾ ಇದ್ದಾವೆ, ಎಷ್ಟೊಂದು ಇಂಜಿನಿಯರಿಂಗ್ ಕಾಲೇಜುಗಳಾಗ್ತಾ ಇದ್ದಾವೆ, ಎಷ್ಟೊಂದು ಸಂಘ ಸಂಸ್ಥೆ ಹಾಸ್ಟೆಲ್ಗಳ ನಿರ್ಮಾಣ ಆಗಿರ್ಬೋದು. ಅವೆಲ್ಲ ಕೆಲಸಗಳು ಆಗಲಿ, ಇದರಿಂದ ಬಡ ಜನರಿಗೆ ಅನುಕೂಲ ಆಗುತ್ತೆ, ಅದರಿಂದ ದೇಶ ಅಭಿವೃದ್ಧಿ ಆಗುತ್ತೆ ಅನ್ನೋ ನಮ್ಮ ವಿಚಾರ. ಭಾರತೀಯ ಜನತಾ ಪಕ್ಷದವರು ಹೇಳ್ತಿದ್ರು, ಕಾಂಗ್ರೆಸ್ನವರು ರಾಜ್ಯ ಸರ್ಕಾರದಲ್ಲಿ ಏನು 5 ಗ್ಯಾರಂಟಿ ಕೊಡೋದ್ರಿಂದ ರಾಜ್ಯ ಸರ್ಕಾರ ರಾಜ್ಯ ಧೂಳಿ ಆಗುತ್ತೆ ಅನ್ನುವಂಥ ಪ್ರಶ್ನೆ ಮಾಡಿದರು. ಯಾರು? ಭಾರತೀಯ ಜನತಾ ಪಕ್ಷದವರು. ಈಗ ಅವರೇ ಭಾರತೀಯ ಜನತಾ ಪಕ್ಷದ 3ನೇ ಬಾರಿಗೆ ಅಬ್ಕಿ ಬಾರ್ 400 ಪಾರ್ ತೀಸರಿ ಬಾರ್ ಮೋದಿ ಸರ್ಕಾರ ಅಂತ ಏನು ಅಜೆಂಡಾ ಕಟ್ಕೊಂಡಿದ್ದಾರೆ, ಈ ಅಜೆಂಡಾ ಕಟ್ಕೊಂಡಿರ್ತಕ್ಕಂಥ ಮಹಾನುಭಾವನವರು ಅಂದ್ರೆ ನರೇಂದ್ರ ಮೋದಿ ಅವರೇ ಮೋದಿ ಗ್ಯಾರಂಟಿ, ನಾರಿ ಶಕ್ತಿ, ಯುವ ಶಕ್ತಿ ಅಂತೇಳಿ ಕೊಡ್ತಾ ಇದಾರಲ್ಲ, ಇದರಿಂದ ದೇಶ ದಿವಾಳಿಗೆ ಆಗುದಿಲ್ಲ ಸರ್? ನಿಮ್ಗೆ ಏನ್ ಅನ್ಸುತ್ತೆ? ಯಾಕಂದ್ರೆ ತಾವು ಕೂಡ ಒಂದು ವಿಧಾನಸಭಾ ಕ್ಷೇತ್ರದ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿವಾಗಿರ್ತಕ್ಕಂಥವ್ರು. ಈ ರೀತಿ ಅವರೇ ಮಾತಾಡಿದವರು, ಅವರೇ ಗ್ಯಾರಂಟಿ ಕೊಡೋದ್ರಿಂದ ಮೈನಸ್ ಆಗ್ಬೋದು ದೇಶಕ್ಕೆ. ಇವಾಗ ಗ್ಯಾರಂಟಿಗಳು ಪ್ರಶ್ನೆ ಬಂದಾಗ ಆರ್ಥಿಕತೆಯನ್ನು ನೋಡ್ಕೋಬೇಕಾಗುತ್ತೆ. ಒಂದು ಸರ್ಕಾರ, ಯಾವುದೇ ಒಂದು ಸರ್ಕಾರ ಇದ್ದಾಗ ಅದಕ್ಕೆ ಒಂದು ಎಕ್ಸ್ಪೆಕ್ಟೆಡ್ ಬಜೆಟ್ ಇದ್ದೇ ಇರುತ್ತೆ. ಅಂದರೆ ಇಷ್ಟಂತೂ ಖರ್ಚು ಮಾಡಲೇಬೇಕು, ಕಮಿಟೆಡ್ ಬಜೆಟ್ ಇರುತ್ತೆ. ಆ ಕಮಿಟೆಡ್ ಬಜೆಟ್ ಅಲ್ಲದೆ ಉಳಿದು ಒಂದು ಪ್ರಗತಿಗೆ, ಡೆವಲಪ್ಮೆಂಟಿಗೆ ಮಾಡಿಸುವಂಥ ಖರ್ಚು ಇರ್ತದೆ. ನಮ್ಮ ರಾಜ್ಯ ಸರ್ಕಾರದಿಂದ 50,000 ಪ್ಲಸ್ ಅರೌಂಡ್ 53,000 ಕೋಟಿಯನ್ನು ನಾವು ಇವಾಗ ಗ್ಯಾರಂಟಿಗಳಿಗೆ ಕೊಡ್ತಾ ಇದ್ದೀವಿ. ಅದು ಡೈರೆಕ್ಟಾಗಿ DBT ಆಗ್ತಾ ಇದೆ, ಅಕೌಂಟಿಗೆ ಹೋಗ್ತಾ ಇದೆ, ಎಲ್ಲೂ ಕೂಡ ಅಲ್ಲೇನು ತೊಂದರೆಗಳಿಲ್ಲ. ಆದರೆ ನನ್ನಂಥ ಒಂದು ವಿದ್ಯುತ್ ಶಕ್ತಿಯನ್ನು ಫ್ರೀ ಕೊಡುವಂಥ ಅವಶ್ಯಕತೆ ಇಲ್ಲ. ಎಲ್ಲರೂ ಒಪ್ಪಬೇಕಂತ ಮಾತು. ಯಾರು ಆಗಲೇ ಜಾಸ್ತಿ BPL ಇಲ್ಲ, APL ಇರುವಂಥವ್ರಿಗೆ ಈಗೆಲ್ಲ ಸೌಲಭ್ಯಗಳನ್ನು ಕೊಡೋ ಅವಶ್ಯಕತೆ ಇಲ್ಲ. ನಿಜವಾದ ಬಡವರಿಗೆ ತಾವು ಕೊಡುವುದರಲ್ಲಿ ನನ್ನ ಪಾಲನ್ನು ಕೊಡಿ, ಹೆಚ್ಚಿಗೆ ಕೊಡಿ, ತೊಂದರೆ ಇಲ್ಲ. ಅದರಲ್ಲೇನು ಯಾರು ಅಬ್ಜೆಕ್ಷನ್ ತೆಗೆಯೋದು, ದುರುಪಯೋಗ ಆಗಬಾರ್ದು ಅನ್ನೋದೇ ಒಂದು ಉದ್ದೇಶ. ಗ್ಯಾರಂಟಿ ಕೊಡಿ, ಆದರೆ ನಿಜವಾದ ಫಲಾನುಭವಿಯನ್ನು ಗುರುತಿಸಿ ಇನ್ನಿಷ್ಟು ಅವ್ರನ್ನ ಸೋಸಿ ಚೆನ್ನಾಗಿರುವಂಥ ಬಡವರಿಗೆ ಕಷ್ಟಪಡ್ತಾ ಇದ್ದಾರೆ. ನಾವು ನೋಡ್ತೀವಲ್ಲ, ಎಷ್ಟೊಂದು ಕಷ್ಟದಲ್ಲೇ ಇದ್ದಾರೆ, ಇಲ್ಲ ಅಂತ ಅಲ್ಲ. ಅವ್ರಿಗೆ ನಿಜವಾದ ಸಹಾಯ ಮಾಡಿದರೆ, ಅವ್ರು ನಿಜವಾದ ಆ ಫಲಾನುಭವಿಗಳ ಮುಟ್ಟಿದ್ರೆ ಇನ್ನೂ ಒಳ್ಳೆಯದಾಗುತ್ತೆ. ನನ್ನಂತ ಒಂದು ವಿದ್ಯುತ್ ಶಕ್ತಿ ಕೊಡೋದು, ನನ್ನಂಥ ಇವರಿಗೆ ಒಂದು ಮಹಿಳೆಗೆ ಫ್ರೀ ಟಿಕೆಟ್ ಕೊಡುವಂಥದ್ದು ಅದೇನು ಅವಶ್ಯಕತೆ ಇಲ್ಲ. ಆ ರೀತಿಯಾದಂಥ ಅವಶ್ಯಕತೆ ನಮಗೇನು ಬೇಕಾಗಿಲ್ಲ. ಅದನ್ನು ಇಲ್ಲ ಅಂದ್ರೆ ಸರ್ಕಾರ ಒಂದು ರೀತಿಯಾಗಿ ಈಗ ಹೆಂಗೆ ಗ್ಯಾಸನ್ನು ನಿಮ್ಗೆ ಬೇಡ ಅಂದರೆ ಬಿಟ್ಕೊಡಿ ಅಂತ ಒಂದು
ಅಭಿಯಾನ ಮಾಡಿದ್ರು. ಆ ಥರ ಒಂದು ಸರ್ಕಾರ ಅಭಿಯಾನ ಮಾಡಲಿ, ಅದರಲ್ಲಿ ನಮ್ಮಂತವ್ರು ಬಿಟ್ಟು ಕೊಡ್ತೀವಿ. ಅಟ್ಲೀಸ್ಟ್ ಸರ್ಕಾರಕ್ಕೂ ಉಳಿತಾಯ ಆಗುತ್ತೆ, ಅದು ಹೊಳ್ಳಿ ಬಡವರಿಗೆ ಉಪಯೋಗ ಆಗಲಿ ಅನ್ನೋ ಒಂದು ವಿಚಾರ. ಜೊತೆಗೆ ನಮ್ಮ ಗ್ಯಾರಂಟಿಗಳು ಏನಿದಾವಲ್ಲ, ಕೇವಲ ಒಂದು ಆದಾಯ ಆಧಾರಿತ ಅಥವಾ ಒಂದು ಅತ್ಯಂತ ವ್ಯವಸ್ಥೆಯಲ್ಲಿ ತುಳಿತಕ್ಕೊಳಗಾದವರಿಗೆ ಅವ್ರಿಗೆ ಹುಡುಕಿ ಕೊಡುವಂಥದ್ದು ಒಳ್ಳೆಯದು. ಯಾವುದೇ ಸರ್ಕಾರ ಇರಲಿ, ಕೇಂದ್ರ ಆಗಲಿ ರಾಜ್ಯ ಸರ್ಕಾರ ಇರಲಿ, ಆ ದೃಷ್ಟಿಕೋನದಿಂದ ನಾವು ಮೂಲಭೂತ ಸೌಕರ್ಯಗಳಿರುವಂಥದ್ದು ಏನಪ್ಪ, ಮನೆ ಕಟ್ಟೋದು, ಆವಾಸ ಯೋಜನೆಯಲ್ಲಿ ಸಹಾಯ ಮಾಡೋದು ಅಥವಾ ಕೃಷಿಕರಿಗೆ ಸಹಾಯ ಮಾಡೋದು, ಬೆಂಬಲ ಬೆಲೆ ಕೊಡಬೇಕು ನಂದು ಇಚ್ಛಾಶಕ್ತಿ. ರೈತನಿಗೆ ಬೆಂಬಲ ಬೆಲೆ, ಸೂಕ್ತವಾದಂಥ ಬೆಂಬಲ ಬೆಲೆ ಕೊಡಬೇಕು. ಎಲ್ಲರೂ ಸ್ವಾಮಿನಾಥನ್ ಆಯೋಗ ಅಂತಾರೆ, ಯಾವುದು ಒಳ್ಳೆಯದು ಸರ್ಕಾರ ನಿರ್ದೇಶಿ ಕೊಡೋದು ಒಳ್ಳೆಯದು. ರೈತರನ್ನ ಕೈ ಹಿಡಿಬೇಕು, ಯಾಕಂದ್ರೆ ಅಷ್ಟೊಂದು ಆರ್ಥಿಕ ಪರಿಸ್ಥಿತಿ ಅವ್ರಿಗೆ ಕೆಟ್ಟದಾಗಿರ್ತದೆ. ಆ ರೀತಿ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಬಡವರಿಗೆ, ರೈತರಿಗೆ, ದುರ್ಬಲರಿಗೆ ಒಳ್ಳೆಯದಾಗೋದಂಥ ಕೆಲಸಗಳನ್ನು ಯಾರೇ ಮಾಡಿದ್ರು ಒಳ್ಳೆಯದು ಒಪ್ಪುವಂಥದ್ದು. ನನಗೆ ಈ 5 ಯೋಜನೆಗಳನ್ನು ಪುನರ್ ವಿಮರ್ಶಿಸಿ ಒಂದು ಸ್ವಲ್ಪ ಅದನ್ನು ಫೈನ್ ಟ್ಯೂನಿಂಗ್ ಮಾಡಿ, ಅದರಿಂದ ಸರ್ಕಾರಕ್ಕೆ ಆದಾಯನೂ ಉಳಿತದ, ಜೊತೆಗೆ ನಮ್ಮ ರಾಜ್ಯದ ಬಡ ಜನರಿಗೆ ಒಳ್ಳೆಯದಾಗುತ್ತೆ ಅನ್ನೋ ನನ್ನ ವಿಚಾರ. ಸರಿ ಸರ್, ತಾವು ಕೂಡ ಪ್ರಚಾರಕ್ಕಾಗಿರಲಿ ಅಥವಾ ಕೆಲವೊಂದಿಷ್ಟು ಕಾರ್ಯಕ್ರಮಗಳಿಗಾಗಿರಲಿ, ನಿಮ್ಮ ಒಂದು ಸಮಾಜ ಸೇವೆ ಸಂದರ್ಭದಲ್ಲಿ ತಾವು ಕೂಡ ಹಳ್ಳಿಯಲ್ಲಿ ಭಾಗವಹಿಸಿರ್ತೀರಿ. ಸಮಾರಂಭಗಳಲ್ಲಿ ಆಗಿರಲಿ ಅಥವಾ ಜಾತ್ರೆಗಳಲ್ಲಿ ಆಗಿರಲಿ ಭೇಟಿ ಮಾಡಿರ್ತೀರಿ. ಅಲ್ಲಿಯ ಮತದಾರರು ಈ 5 ಪಂಚ್ ಗ್ಯಾರಂಟಿಗಿಂತ, ಅಂದ್ರೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇರುವಂತಹ ಪಂಚ್ ಗ್ಯಾರಂಟಿಗಳಿಂದಾಗಿರ್ಲಿ, ಮೋದಿಯವರು ನೀಡಿರ್ತಕ್ಕಂಥ ವಿಕಸಿತ ಭಾರತದ ಪ್ರತಿಯೊಂದು ಯೋಜನೆಗಳನ್ನಾಗಿರ್ಲಿ, ಅದು ನಾರಿ ಶಕ್ತಿಯಾಗಿರ್ಲಿ ಅಥವಾ ಅದು ಬುಲೆಟ್ ಟ್ರೈನ್ಗಳನ್ನಾಗಿರ್ಲಿ ಅಥವಾ NH4 ಬೈಪಾಸ್ಗಳನ್ನಾಗಿರ್ಲಿ ಅಥವಾ ವಸತಿ ಯೋಜನೆಗಳನ್ನಾಗಿರ್ಲಿ, ನಮ್ಮ ಮನೆ ನಮ್ಮ ಹಕ್ಕು ಅನ್ನುವಂಥ ಯೋಜನೆಗಳನ್ನಾಗಿರ್ಲಿ, ಉಜ್ವಲ ಯೋಜನೆಗಳನ್ನಾಗಿರ್ಲಿ, ಈ 2 ಕಂಪೇರ್ ಮಾಡಿ ನೋಡಿದ್ರೆ ತಾವು ಫೀಲ್ಡಿಗೆ ಇಳಿದಿರ್ತಕ್ಕಂಥ ಸಂದರ್ಭದಲ್ಲಿ ಜನರು ನಿಮ್ಮ ಮುಂದಗಡೆ ಯಾವ ವಿಚಾರಗಳ ಬಗ್ಗೆ ಪ್ರಸ್ತಾವನೆ ಮಾಡ್ತಾ ಇರ್ತಾರೆ ಸರ್? ವಿಚಾರ ನೋಡಿ, ದೇಶ ದೊಡ್ಡದಾಗಿದೆ, 140+ ಕೋಟಿ ಜನಸಂಖ್ಯೆ. ಜೊತೆಗೆ ಇದರಲ್ಲಿ ದೇಶದಲ್ಲಿ ವಿವಿಧ ರಾಜ್ಯಗಳಿದಾವೆ. ಕೆಲವು ರಾಜ್ಯಗಳು ಭಾಳ ಹಿಂದಿದಾವೆ, ಕೆಲವು ರಾಜ್ಯಗಳು ಮುಂದೆ ಇದಾವೆ. ನಮ್ಮ ಕರ್ನಾಟಕ ಒಂದು ಮುಂದುವರೆದ ರಾಜ್ಯ, ಆರ್ಥಿಕವಾಗಿ ಒಂದು ಸ್ಟೇಬಲ್ ಇರುವಂಥ ರಾಜ್ಯ. ಸೊ ನಮ್ಮ ರಾಜ್ಯದಲ್ಲಿ ಈ ರೀತಿ ಗ್ಯಾರಂಟಿ ಕೊಟ್ಟು ನಾವು ಸರ್ಕಾರ ನಡೆಸ್ಬೋದು, ಒಪ್ಕೋಬೋದು. ಅದೇ ಒಂದು ಅತ್ಯಂತ ಆದಾಯ ಕಡಿಮೆ ಇರುವಂಥ ರಾಜ್ಯಗಳಲ್ಲಿ ಹೋದಾಗ ಈ ರೀತಿಯಾದಂಥ ನಾವು ಕೊಟ್ಟು ಮಾಡಲಿಕ್ಕೆ ಆಗೋದಿಲ್ಲ. ಎಲ್ಲರೂ ಸಮಾನವಾಗಿ ದೇಶಕ್ಕೆ ಅನುಕೂಲ ಆಗುವಂಥ ಯೋಜನೆಗಳನ್ನು ಅಷ್ಟೇ ಮಾಡಲಿಕ್ಕೆ ಸಾಧ್ಯ. ಮತ್ತು ಅದರಲ್ಲಿ ಫಿಸಿಕಲ್ ಡೆಫಿಸಿಟನ್ನು ಕಂಟ್ರೋಲ್ ಮಾಡೋದು, ಹಣದುಬ್ಬರ ಕಂಟ್ರೋಲ್ ಮಾಡೋದು ಎಲ್ಲ ವಿಚಾರಗಳು ಇರ್ತವೆ. ಯಾಕಂದರೆ ನಾವು ಎಲ್ಲರಿಗೂ ಫ್ರೀಯಾಗಿ ಎಲ್ಲವನ್ನು ಕೊಟ್ಟುಬಿಟ್ರೆ ಏನಾಗುತ್ತೆ, ದೇಶ ಈಗಿರುವಂಥ ಬೇರೆ ದೇಶಗಳು ಹೋಲಿಸಿದಾಗ ಶ್ರೀಲಂಕಾ ನೋಡ್ಬೋದು, ನಾವು ಪಾಕಿಸ್ತಾನ ನೋಡ್ಬೋದು, ಆರ್ಥಿಕ ತೊಂದರೆಯಲ್ಲಿ ನಾವೇ ಸಿಕ್ಕಾಗ್ತೀವಿ. ಆ ರೀತಿ ಆಗಲಾರ್ದಂಗೆ ಎಲ್ಲರಿಗೂ ಮುಟ್ಟಬೇಕು, ಅದು ಯೋಗ್ಯರಿಗೆ ಮುಟ್ಟುವ ರೀತಿಯಲ್ಲಿ ಮಾಡಿ ನಮ್ಮ ಕಾರ್ಯಗಳನ್ನು ನಾವು ಸೂಕ್ತ ರೀತಿಯಲ್ಲಿ ಒಯ್ಯೋದು ಒಳ್ಳೆಯದು. ಈ ಹಳ್ಳಿಗಳಲ್ಲಿ ನೋಡಿದಾಗ ರಾಜ್ಯ ಸರ್ಕಾರ ಮಾಡಿರುವಂಥದ್ದು ಹಳ್ಳಿ ಜನರಿಗೆ, ಕಡು ಬಡವರಿಗೆ ಮುಟ್ತಾ ಇದೆ. ಒಳ್ಳೆ ಕೆಲಸ ಆಗಿದೆ, ಇಲ್ಲ ಅಂತ ಅಲ್ಲ, ಅವರು ಅದನ್ನ ಉಪಯೋಗ ಮಾಡ್ತಾ ಇದ್ದಾರೆ. ಕೆಲವು ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ, ಮಕ್ಕಳಿಗೆ ಶಾಲೆಗೆ ಹೋಗುವಾಗ ಆ ರೀತಿಯಾದಂಥ ತೊಂದರೆ. ಅದಕ್ಕೇನೋ ಒಂದು ಪರಿಹಾರ ಹುಡುಕ್ಬೇಕು, ಒಂದು ಪರ್ಯಾಯ ವ್ಯವಸ್ಥೆ ಏನಾದರೂ ಏನು ಮಾಡಬೇಕು. ಯಾಕಂದ್ರೆ ಮಕ್ಕಳು ಎಲ್ಲ ಗದ್ದಲದಲ್ಲಿ ಶಾಲೆಗೆ ಹೋಗೋಕ್ಕೆ ಬರೋಕ್ಕೂ ತೊಂದರೆ ಆಗ್ತಾ ಇದೆ. ಆ ವಿಚಾರಗಳನ್ನು ಯೋಜನೆಗಳನ್ನ ಶುರು ಮಾಡಿದಾಗ ಅದ್ರ ಬರುವಂಥ ಸಮಸ್ಯೆಗಳನ್ನು 6 ತಿಂಗಳು ವರ್ಷದಲ್ಲಿ ಬರುವಂಥ ಸಮಸ್ಯೆ, ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ತಾ ಹೋಗ್ಬೇಕು ನಾವು ಅಂತ. ಅವಾಗ ಆ ಯೋಜನೆ ಪರಿಪಕ್ವವಾಗ್ತದೆ. ಸೊ ಯೋಜನೆ ಯಾವುದು ಮಾಡಿದ ತಕ್ಷಣ ಅದು 100% ಕರೆಕ್ಟ್ ಇರುತ್ತೆ ಅಂತ ಯಾರು ಒಪ್ಪೋದಿಲ್ಲ. ಅದನ್ನು ಆ ರೀತಿಯಾಗಿ ಮಾಡ್ತಾ ಹೋದಾಗ ಹಾಗೇನೆ ಬೇರೆ ನಮ್ಮ ಕೇಂದ್ರ ಸರ್ಕಾರ ಯೋಜನೆಗಳನ್ನು ನಾವು ಆಯುಷ್ಮಾನ್ ಭಾರತ್ ಯೋಜನೆಯನ್ನು ತಗೋಬಹುದು. ಪ್ರಾಯಶಃ ಆಯುಷ್ಮಾನ್ ಭಾರತ್ ಯೋಜನೆ 5 ಲಕ್ಷದವರೆಗೆ ಉಚಿತವಾಗಿ ಆರೋಗ್ಯ ವಿಮೆಯನ್ನ ಕೊಡ್ತಾ ಇದ್ದಾರೆ. ಪ್ರಾಯಶಃ ಅದರಿಂದ ನಮ್ಮ ಈ ಆರೋಗ್ಯ ಸಂಸ್ಥೆಗಳು ಸ್ವಾಯತ್ತತೆಯನ್ನು ಪಡಿತಾ ಇದ್ದಾರೆ. ಉದಾಹರಣೆಗೆ ನಮ್ಮ ಗದಗ ಮೆಡಿಕಲ್ ಇನ್ಸ್ಟಿಟ್ಯೂಟ್ ಇರ್ಬೋದು, ಅದರದೇ ಆದಂಥ ಸ್ವಂತ ಆದಾಯದ ಮೇಲೆ ಅದು ನಡೆಯುವಂಥ ಒಂದು ಚಾಲನೆ ಶಕ್ತಿ ಬರ್ತದೆ. ಅಂದರೆ ಅಷ್ಟು ರೋಗಿಗಳನ್ನು ನಾವು ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಮಾಡಿದಾಗ ನಮ್ಗೆ ಅಷ್ಟೊಂದು ಅನುದಾನ ಆ ವಿಮೆಯಿಂದ ಸಿಗುತ್ತೆ. ಅದು ಸಿಕ್ಕಾಗ ನಮ್ಮ ಸಂಸ್ಥೆಯನ್ನು ನಾವು ಇನ್ನಷ್ಟು ಅಭಿವೃದ್ಧಿಯನ್ನು ಮಾಡ್ಬೋದು. ಈ ರೀತಿಯಾದಂಥ ಕಾರ್ಯಗಳನ್ನು ಅಂದರೆ ಡೈರೆಕ್ಟ್ ಬರೋದ್ರಿಂದ ನೀವು ಕೆಲಸ ಮಾಡಿದ್ರೆ ನೀವು ತಗೊಳ್ರಪ್ಪ ಅನ್ನೋ ಲೆಕ್ಕದಲ್ಲಿ ಅಲ್ಲಿ ಆರೋಗ್ಯ ಸೇವೆಯನ್ನು ನೀವು ಸಿಕ್ಕಿರಬೇಕು. ಅದರಿಂದ ಬರುವಂಥ ವಿಮೆಯೂ ಹಣ ಬಂದಿರಬೇಕು. ಅದರಿಂದ ಮತ್ತೆ ಮರಳಿ ಆ ಸಂಸ್ಥೆಗೆ ಉಪಯೋಗ ಆಗಿರಬೇಕು ಅನ್ನೋ ಒಂದು ವಿಚಾರ. ಈ ರೀತಿಯಾದಂಥ ಪಾಸಿಟಿವ್ ರಿಎನ್ಫೋರ್ಸ್ಮೆಂಟ್ ಇರುತ್ತೆ. ಯಾವುದೋ ಒಂದು ಯೋಜನೆ ಮಾಡಿದ್ರು ಕೂಡ ಅದರಿಂದ ಅಭಿವೃದ್ಧಿ ಹೊಂದಬೇಕು, ಅದು ನಿಲ್ಲಬಾರ್ದು. ಅಲ್ಲಿಗೆ ಈಗ ನಾವು 1 ವರ್ಷ ಕೊಟ್ವಿ, 2 ವರ್ಷ ಕೊಟ್ವಿ, 5 ವರ್ಷ ಕೊಟ್ವಿ, ನಿಲ್ಲಿಸಬಾರ್ದು. ಆ ಯೋಜನೆ ನಿರಂತರವಾಗಿರುವಂಥ ಯೋಜನೆಗಳನ್ನು ಮಾಡಿದ್ರೆ ಒಳ್ಳೇದಂತ ನೋಡಿ. ಸರಿ ಸರ್, ನಾನು ಮತ್ತೆ ಹೊಳ್ಳಿ ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರಕ್ಕೆ ಪ್ರಕಾಶ್ ಹೊಸಮನಿ ಅವರ ಕಡೆ ಬರ್ತಾ ಇದ್ದಾರೆ. ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಕಾಶ್ ಹೊಸಮನಿ ಡಾಕ್ಟರ್ ವೈದ್ಯರು ಅಂದ್ರೆ ಯಾರು?
ಜನ ಯಾವ ರೀತಿ ನಿಮ್ಮನ್ನು ನೋಡ್ತಾರೆ? ಇನ್ನು ರಾಜಕಾರಣಿಯಿಂದ ನೋಡ್ತಾರ, ಅಥವಾ ವೈದ್ಯರಿಂದ ನೋಡ್ತಾರ, ಅಥವಾ ಒಂದು ಸಮಾಜ ಸೇವಾದಿಂದ ನೋಡ್ತಾರ, ಅಥವಾ ಇನ್ನೊಂದು ಹೆಸರನ್ನ ಕೇಳಿದೆ, ನಿರಾಸರವಾಗಿ ಅವರ ಮನೆ ಬಾಗಿಲಿಗೆ ಮತ್ತು ಅವರ ಕ್ಲಿನಿಕ್ಗೆ ಅಂದ್ರೆ ಅವರ ದವಾಖಾನೆಗೆ ಹೋದರೆ ಯಾರಿಗೂ ಕೂಡ ನಿರಾಸೆ ಮಾಡಲಿಲ್ಲ, ಅಂದ್ರೆ ಒಂದು ಸಾಧ್ಯವಾದಷ್ಟು ಕೈ ಮುಚ್ಚಿ ಕೊಡುವಂತ ವ್ಯಕ್ತಿ ಅಂತ ಒಂದು ಹೆಸರು ಕೂಡ ನಾನು ಕೇಳಿದೆ. ಏನ್ ಸರ್ ಇದು ರಿಯಾಲಿಟಿ ಏನು? ನಾನು ಕೊನೆ ಹಂತದಲ್ಲಿದೆ. ಇಲ್ಲ, ಏನಿರುತ್ತೆ ಅಂದ್ರೆ ರಾಜಕಾರಣ ಇಸ್ ನನ್ನ ಹೋಗೋ ದಾರಿಯಲ್ಲಿ ಬರುವಂಥ ಒಂದು ಹಾದಿ ಅಷ್ಟೇ. ಅದೇ ರಹದಾರಿ ಏನು ಅಲ್ಲ. ನಿಜವಾದ ದಾರಿ ಅಂದ್ರೇನು ಜನರಿಗೆ ಒಳಿತನ ಮಾಡುವಂಥದ್ದು, ಸಮಾಜಕ್ಕೆ ಮರಳಿ ಕೊಡೋದು, ಪೇ ಬ್ಯಾಕ್ ಟು ಸೊಸೈಟಿ ಅಂತ ಕಾನ್ಸೆಪ್ಟ್ ನೀವು ಕೇಳಿರ್ತೀವಿ ಸಾಕಷ್ಟು. ನೀವು ಹುಟ್ಟಿ ಬೆಳೆದಿದ್ದೀನಿ, ನಾನು ಬಡವನಾಗಿ ಹುಟ್ಟಿ ಬೆಳೆದಂಥ ಒಂದು ಹಂತಕ್ಕೆ ಬಂದಾಗ ನೀವು ಮರಳಿ ಸಮಾಜಕ್ಕೆ ಏನೋ ಕೊಡಬೇಕು, ಅಥವಾ ಸಮಾಜಕ್ಕೆ ಏನೋ ಪ್ರೇರಣೆ ಆಗಬೇಕು, ಸಮಾಜಕ್ಕೆ ಒಂದು ದಾರಿ ದೀಪನಾರ ಆಗಬೇಕು. ಅಟ್ಲೀಸ್ಟ್ ನಾನೇನು ದೊಡ್ಡ ಹ್ಯೂಜ್ ಲೈಟ್ ಆಗಲಿಕ್ಕೆ ಒಂದು ಸಣ್ಣ ಒಂದು ದೀಪ ಆಗಿ ಒಂದು 4 ಜನಕ್ಕೆ ಬೆಳಕನ್ನು ಮಾಡಿದೆ, 4 ಜನಕ್ಕೆ ದಾರಿಯನ್ನು ತೋರಿಸಿದೆ, 4 ಜನಕ್ಕೆ ಪ್ರೋತ್ಸಾಹ ಮಾಡಿದೆ, 4 ಜನಕ್ಕೆ ನೀವು ಒಳ್ಳೆ ದಾರಿಗೆ ಹೋಗಿ ಅಂತ ಹೇಳಿಕೊಟ್ರೆ ಅದರಿಂದ ಸಮಾಜ ಸುಧಾರಿಸುತ್ತೆ. ಆ ದೃಷ್ಟಿಯಿಂದ ಪ್ರಾಯಶಃ ಎಲ್ಲ ಹಳ್ಳಿಗೆ ಅಡ್ಡಾಡಿದ್ದು ನನಗೆ ಅರ್ಥ ಆಗಿತ್ತು. ನಮ್ಮಂಥ ವೈದ್ಯರು ಅಥವಾ ಒಂದು ಯಾರೋ ಒಬ್ಬರು ಕ್ಲಾಸ್ 1 ಆಫೀಸರ್ ಇರ್ಬೋದು, ಅಥವಾ ಕಾರ್ನಲ್ಲಿ ಅಡ್ಡಾಡೋರು ಪ್ರಾಯಶಃ ಹಳ್ಳಿಗಳಿಗೆ ಹೋಗಬೇಕು, ಅಲ್ಲಿ ಕುಂದಿರ್ಬೇಕು, ಆ ಜನರ ಜೊತೆ ಬೆರೆತಬೇಕು. ಅವಾಗ ಅವ್ರ ಕಷ್ಟ ಅರ್ಥ ಆಗುತ್ತೆ, ಅಲ್ಲಿವರೆಗೂ ಅರ್ಥ ಆಗಲ್ಲ. ಅದನ್ನು ನಾನು ಒಂದು 2 ಮಿನಿಟಲ್ಲಿ ಹೇಳೋಕ್ಕೆ ಭಾಳ ಕಷ್ಟ. ಅವ್ರು ಎಷ್ಟು ಕಷ್ಟಪಡ್ತಾರೆ ಹಾಗೆ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ಬಿಟ್ಟು. ಸಣ್ಣ ಎಕ್ಸಾಂಪಲ್ ಹೆಂಗಂದರೆ, ನಮ್ಮ ಜಿಲ್ಲಾ ಆಸ್ಪತ್ರೆಗೆ ನೀವು ಬೆಳಗ್ಗೆ ಬಂದು ನೋಡ್ಬೇಕು, ಕ್ಯೂ ಇರ್ತದೆ. ಚೀಟಿ ಮಾಡೋಕ್ಕೆ 1 ಗಂಟೆ ಬೇಕಾಗುತ್ತೆ, ಅಥವಾ ಒಂದು ಅರ್ಧ ಗಂಟೆ ಬೇಕಾಗುತ್ತೆ ಚೀಟಿ ಮಾಡಿ. ಚೀಟಿ ಮಾಡಲಿಕ್ಕೆ ಅಪಾಯಿಂಟ್ಮೆಂಟ್ ತಗೊಳ್ಳಿಕ್ಕೆ, ಒಂದು ಚೀಟಿ ಮಾಡಲಿಕ್ಕೆ 10 ರೂಪಾಯಿ ಚೀಟಿ ತೊಗೊಂಡು ನಮ್ಮ ಹತ್ರ ಬರ್ಲಿಕ್ಕೆ ಮೇಲೆ ಅವ್ನು ಚೀಟಿ ಮಾಡಿಸ್ಕೊಂಡು ಮೇಲೆ ಬರ್ತಾನೆ. ಅದಕ್ಕೂ ಮುಂಚೆ ಒಂದು ಅರ್ಧ ಗಂಟೆ ಅಷ್ಟೇ ಟೈಮ್ ವ್ಯಯ ಆಗಿರಲ್ಲ. ಪಾಪ ಒಂದು ಹಳ್ಳಿಯಿಂದ ಬಂದಿರ್ತಾನೆ ಅಂತ ಇಟ್ಕೊಳ್ಳಿ, ಒಂದು ಶಿರಟಿಯ ಸಾಸಿವೆ ಒಂದು ಯಾವುದೋ ಒಂದು ಹಳ್ಳಿ ಅಂತ ಇಟ್ಕೊಂಡಿರ್ತಾನೆ. ಆ ಹಳ್ಳಿಯಿಂದ ಬರಲಿಕ್ಕೆ 2-2.5 ಗಂಟೆ ಕಳೆದಿರ್ತಾನೆ, ಇಲ್ಲೊಂದು ಅರ್ಧ ಗಂಟೆ ಕಳೀತಾನೆ, ನಮ್ಮ ಹತ್ರ ಬರ್ತಾನೆ. ನಾವು ಅವ್ರಿಗೆ 1 ನಿಮಿಷನೂ ಟೈಮ್ ಕೊಡಲಾರ್ದ ನೋಡಿಬಿಟ್ಟಾಗ ಆಗುವಂಥ ಒಂದು ನಿರಾಸಕ್ತಿ ಇತ್ತಲ್ಲ, ಆ ಅನುಭವವನ್ನು ನಾವು ಹಳ್ಳಿಗೆ ಹೋದಾಗ ಗೊತ್ತಾಗುತ್ತೆ. ನಾವು ಎಷ್ಟು ಕಷ್ಟಪಟ್ಟು ಆ ಹಳ್ಳಿ ಮುಟ್ತೀವಪ್ಪ, ಎಷ್ಟು ತಾಸುಗಳು ಬೇಕು ಆ ಹಳ್ಳಿ ಮುಟ್ಟಕ್ಕೆ, ಅವ್ರ ಬಸ್ನೇ ಬರೋಕ್ಕೆ ಎಷ್ಟು ಕಷ್ಟ ಆಗುತ್ತೆ. ಈ ದೃಷ್ಟಿಕೋನ ನಮ್ಮ ವೈದ್ಯರಿಗೂ ಅದು ಒಂದು ಓಪನ್ ಆಗುತ್ತೆ. ನೀವು ಒಂದು ಶಬ್ದವನ್ನು ಬಳಕೆ ಮಾಡ್ತೀವಿ ನಾವು, ವೈದ್ಯಾಧಿಕಾರಿ ಅಂತ. ಸರ್ಕಾರದಲ್ಲಿ ದಯವಿಟ್ಟು ತೆಗೆದುಬಿಟ್ಟು ಅಧಿಕಾರಿ ಅಂತ ಮಾಡಿದಾಗ ಒಂದು ಸೇವೆ ಭಾವನೆ ಬರಲ್ಲ, ವೈದ್ಯ ಸೇವಕ ಅಂತ ಮಾಡಿಬಿಡಿ ಹೆಸರನ್ನು. ರಾಜಕಾರಣಿ ಸೇವಕ, ಈಗ ವೈದ್ಯ ಸೇವಕ. ವೈದ್ಯ ಸೇವಕ ಅಂತ ಮಾಡಿದ್ರೆ ಯಾವಲ್ಲಿವರೆಗೂ ನೀವು ಆ ತಲೆಯಲ್ಲಿ ಸೇವೆಯನ್ನು ತುಂಬೋದಿಲ್ಲ ವೈದ್ಯರಿಗೆ ಅಥವಾ ಯಾರಿಗಾಗಲಿ. ಸೇವಕ ಅಂತ ತುಂಬಿದಾಗ ಏನಾಗುತ್ತೆ, ನ್ಯಾಚುರಲಿ ನಮ್ಗೆ ಆ ಕನ್ಸೆಪ್ಟ್ ಬಂದ್ಬಿಡುತ್ತೆ. ನಾನು ಸೇವೆ ಕೊಡ್ತೀನಿ, ಬಂದಂಥವನಿಗೆ 2 ಮಾತು ಸಮಾಧಾನ ಅಂತ ಹೇಳಿದಾಗ ಎಷ್ಟೋ ನೆಮ್ಮದಿಯಿಂದ ಹೋಗ್ತಾರೆ. ಆ ಪ್ರವೃತ್ತಿ ಎಲ್ಲರಲ್ಲಿ ಬರಬೇಕು. ಅದು ನನಗೆ ಕಲಿಸ್ಕೊಟ್ಟಿದೆ. ಈಗ ನಾನು ರಾಜಕೀಯ ಸಫಲ ಆಗ್ತಾನೋ ಬಿಡ್ತೀರೋ, ಈ ಬುದ್ಧಿಯನ್ನು ಮಾತ್ರ ಜನ ಕಲಿಸ್ಕೊಟ್ಟಿದ್ದಾರೆ. ಅದಕ್ಕೆ ನಾನು ಚಲೋ. ಸರಿ ಸರ್, ನಾನು ಕೊನೆ ಹಂತಕ್ಕೆ ಬಂದಿದ್ದೇನೆ. ಈಗ ಮುಂದೆ ಬರುವಂಥ ಮತದಾನದ ದಿನ, ಲೋಕಸಭೆ ಚುನಾವಣೆ, ನಿಮ್ಮ ಪಾತ್ರ ಏನಾಗಿರಬಹುದು? ಬಸವರಾಜ ಬೊಮ್ಮಾಯಿ ಅನ್ನೋದಕ್ಕಿಂತ ನಿಮ್ಮವರು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಮತ್ತು ನಿಮ್ಮ ನಾಯಕರು, ಅದೇ ರೀತಿ ನಿಮ್ಮ ಅಭ್ಯರ್ಥಿ ಕೂಡ, ಮತ್ತೆ 3ನೇ ಬಾರಿಗೆ ನರೇಂದ್ರ ಮೋದಿ ಅವರನ್ನೇ ಪ್ರೈಮ್ ಮಿನಿಸ್ಟರ್ ಆಗಿ ಮಾಡಲಿಕ್ಕೆ ನಿಮ್ಮ ಹೋರಾಟ ಎಷ್ಟು ಯಶಸ್ವಿಯಾಗಿರಬಹುದು? ನನ್ನೊಬ್ಬದ ಕೆಲಸ ಅಲ್ಲ. ನಾನು ಎಲ್ಲರಿಗೂ ನಾ ಬೇಡ್ಕೊಳ್ಳೋದಿಷ್ಟೇ, ಸಾರ್ವತ್ರಿಕ ಚುನಾವಣೆ, ದೇಶದ ಚುನಾವಣೆ, ಎಲ್ಲರೂ ಹೋಗಿ ವೋಟ್ ಹಾಕ್ತಾರೆ. ಯಾರೊಬ್ಬರು ಮಿಸ್ ಮಾಡ್ಕೊಂಡು ಟ್ರಿಪ್ಪಿಗಾಗಿ ಹೋಗುವಂಥದ್ದಲ್ಲ. ಅವತ್ತಿನ ದಿವಸ ಎಲ್ಲರೂ ಹೋಗಿ ಮತದಾನ ಕೇಂದ್ರಕ್ಕೆ ಹೋಗಬೇಕು, ತಮ್ಮ ಹಕ್ಕನ್ನು ಚಲಾಯಿಸ್ಬೇಕು. ಯಾರಿಗೆ ವೋಟ್ ಹಾಕಿದ್ರು ಪರವಾಗಿಲ್ಲ, ವೋಟನ್ನು ಹಾಕಿ. ದಯವಿಟ್ಟು ನೋಟಾ ಒಂದು ಹಾಕಬೇಡ್ರಿ. ಇದ್ದವರಲ್ಲಿ ಒಳ್ಳೆಯವರನ್ನು ಆಯ್ಕೆ ಮಾಡಿ ಒಂದು ವೋಟನ್ನು ಹಾಕಿ. ನಿಮ್ಮ ಅಮೂಲ್ಯವಾದ ಶಕ್ತಿಯನ್ನು ಕೊಟ್ಟಿದೆ, ಆ ಶಕ್ತಿಯನ್ನು ಬಳಸಿ. ಆ ದೃಷ್ಟಿಕೋನದಿಂದ ನಿಮ್ಗೆ ಗೊತ್ತೇ ಇದೆ ಯಾರನ್ನು ಆಯ್ಕೆ ಮಾಡಬೇಕು ಏನು ಅಂತಂದ್ರೆ, ಯಾರೇನು ಹೇಳೋ ಅವಶ್ಯಕತೆ. ನಿಮ್ಮ ಬುದ್ಧಿಶಕ್ತಿ ಮೇರೆಗೆ, ನಿಮ್ಮ ವಿಚಾರಧಾರೆಗೆ, ನಿಮ್ಮ ಮುಂದೆ ಬರುವಂಥ ಸಾಕಷ್ಟು ಅಹವಾಲುಗಳು, ವಿಚಾರಗಳನ್ನು ಲೆಕ್ಕ ಮಾಡಿ, ತೂಗಿ ಅಳೆತು, ನಿಮ್ಮ ದುಡ್ಡನ್ನು ಅಥವಾ ಒಂದು ದುಡ್ಡಿಗೆ ಮಾರಲಾರ್ದೇ ಓಟನ್ನು ನಿಷ್ಪಕ್ಷವಾಗಿ ಹಾಕಿ. ಅದರಿಂದ ನಮ್ಮ ದೇಶ ಒಳ್ಳೆಯದಾಗತ್ತೆ ಅಂತ ಹೇಳೋದು. ಸರಿ ಸರ್, ನನ್ನ ಕೊನೆಯ ಪ್ರಶ್ನೆಯಲ್ಲಿ ಕೆಲವೊಂದಿಷ್ಟು ನಾಯಕರ ಹೆಸರು ತಗೊಂತೇನೆ, ಅವ್ರು ನಿಮ್ಗೇನು ಅನ್ಸುತ್ತಾರೆ ಅದಕ್ಕೆ ಹೇಳ್ಬೇಕು. 2014ರ ಪ್ರೈಮ್ ಮಿನಿಸ್ಟರ್ ಮತ್ತು 2004ರ ಪ್ರೈಮ್ ಮಿನಿಸ್ಟರ್ ಮನಮೋಹನ್ ಸಿಂಗ್ ನರೇಂದ್ರ ಮೋದಿ ಅವರಿಗೆ ಹೋಲಿಕೆ ಮಾಡಿದ್ರೆ ನಿಮ್ಗೆ ಯಾರು ಸೂಕ್ತವಾಗಿ ಅನ್ಸುತ್ತೆ? ಮನಮೋಹನ್ ಸಿಂಗ್ ಅವರು ಎಲ್ಲರೂ ಹೇಳುವಂಗೆ ವಾಸ್ ವೆರಿ ಕ್ವೈಟ್ ಪ್ರೈಮ್ ಮಿನಿಸ್ಟರ್, ಮಾತಾಡುವಂಥವ್ರಲ್ಲ. ಬಟ್ ಅವ್ರು ಮಾಡಿದಂಥ ಕೆಲವು ಕೆಲಸಗಳನ್ನು ನಾನು ಮೆಚ್ಕೋತೀನಿ.
ನಮ್ಮದು NREG ಕಾರ್ಯಕ್ರಮ ಇರ್ಬೋದು, ಅಥವಾ NRHM ಅಂತ ನಮ್ಮ ಆರೋಗ್ಯ ಇಲಾಖೆಗೆ ಕಾರ್ಯಕ್ರಮಗಳನ್ನು ಮಾಡಿರುವಂಥದ್ದು, ಸಾಕಷ್ಟು ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಇವನ್ ನ್ಯೂಕ್ಲಿಯರ್ ಡೀಲ್ ಕೆಲಸ ಚೆನ್ನಾಗಿತ್ತು. ಅದ್ರ ಜೊತೆಗೆ ಈಗ ನಮ್ಮ 2014 ಬಂದಂಥವರು ವೆರಿ ಎಕ್ಸ್ಪ್ಲೋಸಿವ್ ಪ್ರಾಣಿ, ಅಂದರೆ ಎಲ್ಲರ ಜೊತೆಗೆ ಚೆನ್ನಾಗಿ ಮಾತಾಡುವಂಥವು, ಆ ವಿಷಯಗಳನ್ನು ನೇರವಾಗಿ ದಿಟ್ಟವಾಗಿ ಮುಟ್ಟಿಸುವಂಥವ್ರು. ವಿಷಯವನ್ನು ನೀವು ಆಮೇಲೆ ಆಳದು ತಿರುಗುವಂಥದ್ದು, ನಿಮಗೆ ವಿಷಯ ಮುಟ್ಟಿಬಿಟ್ಟಿರ್ತದೆ. ಆ ರೀತಿಯ ಕಮ್ಯುನಿಕೇಟಿವ್, ಹೈಲಿ ಕಮ್ಯುನಿಕೇಟಿವ್ ಪ್ರೈಮ್ ಮಿನಿಸ್ಟರ್ ಇದ್ದಾರೆ. ಜೊತೆಗೆ ದಕ್ಷ ಆಡಳಿತ. ಇಲ್ಲಿವರೆಗೂ ಯಾವುದಾದ್ರೂ ಒಂದು ಹಗರಣ ಹೊರಗೆ ಬಂದಿದ್ದರೆ ನೀವು ಹೇಳ್ಬೋದು. ಯಾವುದೇ ರೀತಿಯಾದಂಥ ನಿಷ್ಪಕ್ಷವಾಗಿ ಸಾಕಷ್ಟು ವಿವಿಧ ಸಣ್ಣ ಕ್ಷೇತ್ರಗಳಲ್ಲೂ ಕೂಡ ಒಳ್ಳೆ ಕೆಲಸಗಳನ್ನು ಆಗಿದ್ದಾವೆ. ಸಾಕಷ್ಟು ವಿಷಯಗಳನ್ನು ಹೇಳ್ಬೋದು ಅವರು. ಆ ರೀತಿಯಾಗಿ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಈ ಹಿಂದೆನೂ ಏನು ಪ್ರಧಾನಮಂತ್ರಿಗಳು ಮಾಡಿಲ್ಲ ಅಂತ ಒಳ್ಳೆ ಕೆಲಸಗಳನ್ನು ಎಲ್ಲರೂ ಮಾಡ್ತಾ ಬಂದಿದ್ದಾರೆ. ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಮತ್ತೆ ನಮ್ಮ ಕರ್ನಾಟಕ ರಾಜ್ಯದ ಏಕೈಕ ಕನ್ನಡಿಗ ಪ್ರೈಮ್ ಮಿನಿಸ್ಟರ್ 11 ತಿಂಗಳ ಅವಧಿಯಲ್ಲಿ ದೇವೇಗೌಡರಿಗೆ ಇಬ್ಬರನ್ನು ಹೋಲಿಕೆ ಮಾಡಿದ್ರೆ ಯಾರು ಸರಿ, ಯಾರು ತಪ್ಪು, ಯಾರು ಆಡಳಿತ ನಿಷ್ಪಾಸದಿಂದ ಸರಿ ತಪ್ಪು ಅನ್ನೋಕೆ ಬರೋದಿಲ್ಲ. ಅವರವರ ಆಡಳಿತ ಹಂತದಲ್ಲಿ ಅವ್ರಿಗಿರುವಂಥ ಶಕ್ತಿ ಏನಿತ್ತಲ್ಲ, ಕೆಲವರು ಶಕ್ತಿ ಕಡಿಮೆ ಇತ್ತು. ಅಂದರೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿ ಮಾಡುವಾಗ ಅದು ಆಡಳಿತ ಮಾಡೋದು ಕಷ್ಟ. ನಮ್ಮ ಮೋದಿಯವರ ಆಡಳಿತದಲ್ಲಿ ಒಂದು ಪೂರ್ಣ ಬಹುಮತ ಇದೆ, ಅವ್ರ ಶಕ್ತಿ ಜಾಸ್ತಿ ಇದೆ. ಹಾಗಾಗಿ ದಿಟ್ಟ ನಿರ್ಧಾರಗಳು ಸಾಧ್ಯ ಆಗ್ತದೆ. ಆ ರೀತಿ ಎಲ್ಲರೂ ತಮ್ಮದೇ ಆದಂಥ ದೃಷ್ಟಿಕೋನದಿಂದ ಸೇವೆಯನ್ನು ಮಾಡಿದ್ದಾರೆ ದೇಶಕ್ಕಾಗಿ. ಅದನ್ನು ಜನ ತೀರ್ಮಾನ ಮಾಡಿ ಆಗಲೇ ಉತ್ತರ ಕೊಟ್ಬಿಟ್ಟಿದ್ದಾರೆ. ಇಷ್ಟು ಈ ಚುನಾವಣೆಯಲ್ಲಿ ಕೂಡ ಉತ್ತರ ಜನ ಕೊಡ್ತಾರೆ. ಅದ್ರ ಬಗ್ಗೆ ಯಾವುದೇ ರೀತಿಯಾದ ಎಷ್ಟು ಸೀಟ್ ಗೆಲ್ಲಬಹುದು ಕರ್ನಾಟಕ ರಾಜ್ಯದಲ್ಲಿ ಆಗಿರಲಿ, ಅಥವಾ ನಿಮಗೆ ತಿಳಿದ ಮಟ್ಟಿಗೆ ನಿಮ್ಮ ಒಂದು ಸರ್ವೆ ಮುಖಾಂತರ, ಅಂದ್ರೆ ನಿಮ್ಮ ಒಂದು ಐಡಿಯಾಲಜಿ ಸರ್ವೆ ಮುಖಾಂತರ, ನಿಮ್ಮ ಫ್ರೆಂಡ್ ಸರ್ಕಲ್ ಮುಖಾಂತರ ನೀವು ತಿಳ್ಕೊಂಡ ಹಾಗೆ 543 ಸೀಟಿನಲ್ಲಿ ಎಷ್ಟು ಸೀಟ್ ಭಾರತೀಯ ಜನತಾ ಪಕ್ಷ ಗೆಲ್ಲಬಹುದು? ಅಜೆಂಡಾ ಇರೋದು 400 ಪಾರ್, ಅಂದ್ರೆ 400+ ಆಗ್ಬೇಕಂತ ಹೇಳಿ ನೀವು ಎಷ್ಟು ಗೆಲ್ಲಬಹುದು ನಿಮ್ಮ ನಂಬಿಕೆ? ನನ್ನ ಅಂದಾಜಿನ ಪ್ರಕಾರ actually BJP seats may remain same or may slightly decrease in around 300. Plus NDA alliance ಸೇರಿ ಒಂದು 350 ನಾವು ಮುಟ್ಟಬಹುದು. ಸರಿ ಸರ್, ಕರ್ನಾಟಕ ಬಗ್ಗೆ ನಾವು ಮಾತಾಡ್ತೇವೆ. ದೇವರಾಜ್ ಅರಸು, ಧರ್ಮ್ ಸಿಂಗ್, ರಾಮಕೃಷ್ಣ ಹೆಗಡೆ, ಯಡಿಯೂರಪ್ಪನವರು, ಬಸವರಾಜ ಬೊಮ್ಮಾಯಿ ಅವರು, ಸಿದ್ದರಾಮಯ್ಯನವರು, ಕುಮಾರಸ್ವಾಮಿ ಅವರು, ಏನು ಅನ್ಸುತ್ತಾರೆ ಇವರೆಲ್ಲರನ್ನೂ ನೋಡಿದಿರ್ತಾರೆ? ಎಲ್ಲರೂ ದೊಡ್ಡ ನಾಯಕರು, ರಾಜ್ಯದ ನಾಯಕರು. ತಮ್ಮ ಒಳ್ಳೆಯ ಯೋಜನೆಗಳನ್ನು ಕೊಡ್ತಾನೆ ಬಂದಿದ್ದಾರೆ ಆ ಹಂತದಲ್ಲಿ. ಅದರಲ್ಲಿ ಒಬ್ಬ ಶಿರಟ್ಟಿ ವಿಧಾನಸಭಾ ಕ್ಷೇತ್ರದ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿರ್ತಕ್ಕಂಥ ಡಾಕ್ಟರ್ ಪ್ರಕಾಶ್ ಹೊಸಮನಿ ಅಂದ್ರೆ ಯಾರು? ಈ ಎಲ್ಲ ರಾಜಕಾರಣದಲ್ಲಿ ನೋಡ್ತಾ ಅವ್ರಿಗೆಲ್ಲ ಹೋಲಿಸೋದು ಬೇಡ. ದೊಡ್ಡವರು, ದೊಡ್ಡ ಸಾಧನೆಯನ್ನು ಮಾಡಿದಂಥವ್ರು. ನಾವು ಚಿಕ್ಕ ಒಂದು ವೈದ್ಯಕೀಯ ಸೇವೆಯಲ್ಲಿ ತೊಡಗಿಸ್ಕೊಂಡಂಥವ್ರು. ಅವ್ರವ್ರ ಸೇವೆಯಲ್ಲಿ ಅವರು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ಎಲ್ಲ ಮುಖ್ಯಮಂತ್ರಿಗಳು ಕೆಲಸಗಳನ್ನು ಮಾಡಿದ್ದಾರೆ. ನಾವು ಕೃಷ್ಣ ಸಾಹೇಬ್ IT ಕ್ಷೇತ್ರದಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಹೆಗಡೆಯವರು ಒಳ್ಳೆಯ ಸೇವೆ. ಅಷ್ಟೊಂದು ನಾನು ಇನ್ನೂ ಚಿಕ್ಕವನಿದ್ದೆ ಅನ್ಸುತ್ತೆ ಅವರು ಮುಖ್ಯಮಂತ್ರಿಗಳು. ಸರಿ ಸರ್, ಕೊನೆಯದಾಗಿ 8 ವಿಧಾನಸಭಾ ಕ್ಷೇತ್ರದ ಮತ ಬಾಂಧವರಿಗೆ ನಮ್ಮ ನ್ಯೂಸ್ 43 ಇಂಡಿಯಾ ಮುಖಾಂತರ ತಾವು ಮತದಾರರಿಗೆ ಏನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀರಾ ಈ ಚುನಾವಣೆ ಬಗ್ಗೆ? ಕಡ್ಡಾಯವಾಗಿ ಎಲ್ಲರೂ ಓಟ್ ಹಾಕಲಿ ಅಂತ ಹೇಳ್ತೀನಿ. ಮೊನ್ನೆ ಯಾರು ಓಟನ್ನು ಹಾಕೋದನ್ನು ತಪ್ಪಿಸ್ಕೋಬೇಡ್ರಿ. ನಿಮ್ಮ ಅಧಿಕಾರ, ನಿಮ್ಮ ಹಕ್ಕು. 100% ವೋಟಿಂಗ್ ಆದ್ರಂತೂ ಹಾವೇರಿ ಕ್ಷೇತ್ರದಲ್ಲಿ 100% ವೋಟಿಂಗ್ ಆಗಲಿ. ಇವತ್ತು ನಮ್ಮ ದೇಶಕ್ಕೆ ಮಾದರಿ ಆಗ್ತದೆ. ಆ ಸಂದೇಶವನ್ನಾದರೂ ನಾವು ಕೊಡೋಣ ಹಾವೇರಿಯವರೆಲ್ಲರೂ. ದಯವಿಟ್ಟು ಅವತ್ತಿನ ದಿನ ಹೈಯೆಸ್ಟ್ ಪೋಲಿಂಗ್ 100% ಆಗುವಂಥ ಚಾನ್ಸಸ್ ಕಡಿಮೆ ಅಂತ ಅನ್ನಿಸ್ಬೋದು. ಪ್ರಯತ್ನ ಮಾಡ್ಬೋದು. ಯಾವತ್ತು 100% ಆಗಿಲ್ಲ ಸರ್, ಆಗೋದೇ ಇಲ್ಲ. 60%, 70% ಅಷ್ಟೇ ಆಗಿತ್ತು. ಆದ್ರೆ ನಿಮ್ಮ ರಾಜಕಾರಣ ಮುಂದೆ 2028ರವರೆಗೆ ಇರಬಹುದಾ? ಅವಾಗ ಕೂಡ ಯಶಸ್ವಿ ಆಗ್ಬೋದಾ, ಅಥವಾ ಅವಾಗ ಕೂಡ ನುಟ್ಟಲಾಗ್ಬೋದಾ? ರಾಜಕಾರಣ ಅನ್ನೋದು ಹೆಂಗೆ ಬರುತ್ತೆ ಅನ್ನೋದು ಹೇಳಕ್ ಬರೋದಿಲ್ಲ. ಎಲ್ಲೋ ಒಂದು ಕಡೆ ನಿಮ್ಮ ಅಭಿಮಾನಿಯವರಿಗೆ ಕನಸಿರುತ್ತೆ, ನಮ್ಮ ಹೊಸಮನಿಯವರು ಅಧಿಕಾರದಲ್ಲಿ ಬರಬೇಕು, ಮುಖ್ಯಮಂತ್ರಿ ಅಧಿಕಾರದಲ್ಲಿ ಬರಬೇಕು, ಶಾಸಕರಾಗಬೇಕು, ಮತ್ತು ನನ್ನ ಬಾಯಲ್ಲಿ ಬಂದಿರತಕ್ಕಂಥ ಮುಖ್ಯಮಂತ್ರಿ ಕನಸು ಅವ್ರ ಕಡೆ ಇರುತ್ತೆ. ನಮ್ಮ ವಿಚಾರ ಹೆಂಗೆ ಅಂದ್ರೆ, ನಾನು ಬೇಸಿಕ್ಲಿ ಇರೋದೇ ಒಂದು ಸಮಾಜ ಸೇವೆ ಮಾಡಬೇಕು, ಜನರನ್ನ ಪರಿಚಯ ಮಾಡ್ಕೋಬೇಕು, ಗುರುತು ಹಿಡಿಬೇಕು. ನಾನು ಒಂದು ನನ್ನ ವೃತ್ತಿಯಿಂದಾದರೂ ಸೇವೆಯನ್ನು ಮಾಡೋಕ್ಕೆ ದೇವರು ಒಂದು ಅವಕಾಶ ಕೊಟ್ಟಿದ್ದಾರೆ. ಆ ವೃತ್ತಿ ಅವಕಾಶ ನೀವು ನೋಡ್ಬೋದು. ಮಂಜುನಾಥ್ ಸರ್ ಬಂದಿದ್ದಾರೆ ಕ್ಷೇತ್ರದಲ್ಲಿ. ಅವರು ಆ್ಯಕ್ಚುಲಿ ನೀವು ಜಯದೇವ ಹಾಸ್ಪಿಟಲ್ಗೆ ಹೋದರೆ ಒಂದು ಲೆಟರ್ ಕೂಡ ಇದೆ, ನೀವು ಅದನ್ನು ಗಮನಿಸಿಲ್ಲ. ಒಬಾಮಾ ಅವ್ರು ಬರೋದು 10 ರೂಪಾಯಿಗೆ ಒಬ್ಬ ಕಾರ್ಡಿಯಾಲಜಿಸ್ಟು ತಕ್ಷಣ ಸಿಗ್ತಾನೆ.
ಜಯದೇವ್ ಆಸ್ಪತ್ರೆಗೆ ಹೋಗಿ ಕಾರ್ಡಿಯಾಲಜಿಸ್ಟ್ ನೀವು 10 ರೂಪಾಯಿ ಚೀಟಿ ಮಾಡಿಸ್ಕೊಂಡು ಹೋಗಿ ನೋಡ್ಕೊಂಡ್ಬಿಡ್ಬೋದು, ತೋರಿಸ್ಕೊಂಡ್ಬಿಡ್ಬೋದು. ಅದೇ ಅಮೇರಿಕಾದಲ್ಲಿ ನೀವು ಒಬ್ಬ ಕಾರ್ಡಿಯಾಲಜಿಸ್ಟ್ ಭೇಟಿ ಆಗಿದ್ರೆ 2 ತಿಂಗಳ ಅಪಾಯಿಂಟ್ಮೆಂಟ್ ಮುಂಚೆನೇ ತೊಗೋಬೇಕಾಗ್ತದೆ, ಆ ರೀತಿ ಅಪಾಯಿಂಟ್ಮೆಂಟ್ ತೊಗೋಬೇಕಾಗ್ತದೆ. ಅಂಥ ಒಬ್ಬ ಒಳ್ಳೆಯ ಸೇವೆಯನ್ನು ಕೊಟ್ಟಂಥವ್ರು ಇಲ್ಲಿ ಬಂದಿದ್ದಾರೆ. ಯಾವುದೂ ನಿಂತು ನೀರಲ್ಲ, ಅಂಥ ಅವಕಾಶಗಳು ಕೂಡಿ ಬಂದಾಗ ಏನಾಗುತ್ತೆ ನೋಡೋಣ ಅಂತ. ಸರಿ ಸರ್, ಥ್ಯಾಂಕ್ ಯು. ಇಷ್ಟೊತ್ತವರೆಗೆ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ, ನಮ್ಮ ಜೊತೆ ಅನೇಕ ವಿಚಾರಗಳನ್ನು ಮತ್ತು ನಮ್ಮ ಪ್ರಶ್ನೆಗೆ ಯಾವುದೋ ರೀತಿಯಿಂದ ಟೀಕೆ ಟಿಪ್ಪಣಿ ಮಾಡದಂತೆ ಸೂಕ್ತವಾಗಿ ಕ್ಲಾರಿಫೈ ಕೊಡುವಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ಡಾಕ್ಟರ್ ಹೊಸಮನಿ ಅವರಿಗೆ ನಿಮ್ಮ ವೈದ್ಯಕೀಯ ಸೇವೆ ಮತ್ತು ರಾಜಕಾರಣದ ಅಭಿಮಾನಿ ಬಳಗದಿಂದಿರುವಂಥ ಕನಸನ್ನು ಯಶಸ್ವಿಯಾಗಿ ನಮ್ಮ ನ್ಯೂಸ್ 43 ಇಂಡಿಯಾದಿಂದ ನಿಮಗೆ ಹಾರೈಸುತ್ತೇನೆ. ಮುಂದೆ ಬರುವಂತ 2028ರ ವಿಧಾನಸಭೆ ಚುನಾವಣೆಯಲ್ಲಿ ಶಿರಹಟ್ಟಿಯ ಶಾಸಕರಾಗಿ ಮತ್ತು ಅಂದಿನ ಸರ್ಕಾರದಲ್ಲಿ ಸಚಿವರಾಗಲಿಕ್ಕೆ ಪ್ರಯತ್ನ ಆಗಲಿಲ್ಲಂದ್ರೂ ಒಂದು ವೈದ್ಯಕೀಯ ಸೇವೆಯಲ್ಲಿ ಸಲಹೆಗಾರಾಗಿ ಇರಲಿ ಅಂತೇಳಿ ನಮ್ಮ ನ್ಯೂಸ್ 43 ಇಂಡಿಯಾದಿಂದ ನಿಮಗೆ ಹಾರೈಸುತ್ತಾ ಈ ಸಂದರ್ಶನಕ್ಕೆ ನೀವು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ನಮಸ್ತೆ, ಜೈ ಹಿಂದ್ ಸರ್. ವೀಕ್ಷಕರೇ, ಗಮನಿಸಿದ್ರೆ ಇಷ್ಟೊತ್ತು ಮಾತನಾಡಿರ್ತಕ್ಕಂಥ ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ 2023ನೇ ಸಾಲಿನಲ್ಲಿ ನಡೆದಿರ್ತಕ್ಕಂಥ ವಿಧಾನಸಭೆ ಚುನಾವಣೆಯ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿವಾಗಿದ್ರು. ಆದ್ರೆ ಟಿಕೆಟ್ ಸಿಕ್ಕಿಲ್ಲ ಅಂತೇಳಿ ನಿರಾಸೆಗೊಂಡಿಲ್ಲ, ಟಿಕೆಟ್ ಸಿಕ್ಕಿಲ್ಲ ಅಂತೇಳಿ ಯಾರಿಗೂ ಪಕ್ಷ ದ್ರೋಹಿ ಚಟುವಟಿಕೆ ಮಾಡಲಿಲ್ಲ. ನನಗೆ ಸಿಗಲಿಲ್ಲ ಅಂದ್ರೆ ನಮ್ಮ ಮತ್ತೊಬ್ಬರು ವೈದ್ಯರಿಗೆ ಸಿಕ್ಕಿದೆ, ನಾವು ಹೋರಾಟ ಮಾಡ್ತೀವಿ, ಹೋರಾಟ ಮಾಡಿ ಗೆದ್ದು ಬರುತ್ತೀವಿ ಅಂತೇಳಿ ಏನು ಪಣ ತೊಟ್ಟಿದ್ರು, ಅಭಿಮಾನಿ ಬಳಗದವರಿಗೆ ಏನು ವಿಶ್ವಾಸ ಕೊಡಿದ್ರು, ಯಶಸ್ವಿಯಾಗಿದ್ರು. ಆ ಯಶಸ್ವಿಯಾಗಿರ್ತಕ್ಕಂಥ ಮಾನ್ಯ ಶ್ರೀ ಡಾಕ್ಟರ್ ಪ್ರಕಾಶ್ ಹೊಸಮನಿ ಅವರು. ನಾನು ಕೂಡ ಸುಮಾರು ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಸುಮಾರು ವಿಧಾನಸಭಾ ಕ್ಷೇತ್ರದಲ್ಲಿ ನ್ಯೂಸ್ 43 ಇಂಡಿಯಾದಿಂದ ಯಾತ್ರಾ ಮಾಡಿದ್ದೇನೆ. ಅದೇ ಟಿಕೆಟ್ ಸಿಕ್ಕಿಲ್ಲ ಅಂದ ತಕ್ಷಣ ಪಕ್ಷ ದ್ರೋಹಿ ಚಟುವಟಿಕೆ ಮಾಡ್ತಾರೆ, ಪಕ್ಷದಿಂದ ನುಡ್ಡಲಾಗ್ತಾರೆ, ಪಕ್ಷದಿಂದ ಉಚ್ಚಾಟನೆ ಆಗ್ತಾರೆ, ಪಕ್ಷ ಬಿಟ್ಟು ಬೇರೆ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ. ಆದ್ರೆ ಪ್ರಕಾಶ್ ಹೊಸಮನಿಯವರ ನಿರ್ಧಾರ ಏನಂತ ಹೇಳಿದ್ರೆ, ನನಗೆ ಸಿಗಲಿಲ್ಲ ಅಂದ್ರೆ ಆ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ಗೆಲ್ಲಬೇಕನ್ನೋದು ನಿರ್ಧಾರ ಕಟ್ಟಿಕೊಂಡಿದ್ರು. ಆ ನಿರ್ಧಾರದೊಂದಿಗೆ, ಆ ವಿಶ್ವಾಸದೊಂದಿಗೆ, ಆ ನಂಬಿಕೆದೊಂದಿಗೆ ಅಲ್ಲಿಯ ಮತದಾರರಿಗೆ ಯಶಸ್ವಿಯ ನೀಡುವಲ್ಲಿ ಪ್ರಾಮಾಣಿಕತೆಯಿಂದ ತಮ್ಮ ವೃತ್ತಿ ಧರ್ಮ ಸೇವೆಯಿಂದ ಸೇವಕನಾಗಿ ರಾಜಕಾರಣ ಸೇವೆಗಿಂತ ನನ್ನ ವೈದ್ಯಕೀಯ ಸೇವೆ ಇಂಪಾರ್ಟೆಂಟು, ಅದೇ ಸೇವೆದ ಮೇರೆಗೆ ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಗೆಲುವು ತರುವುದೇ ನಿಶ್ಚಿತ ಅಂತ ಏನು ಪ್ರಮಾಣ ಮಾಡಿದ್ರು. ಅದೇ ಪ್ರಮಾಣದಲ್ಲಿ ಈ ಬಾರಿನೂ ಕೂಡ ಲೋಕಸಭೆ ಚುನಾವಣೆಯಲ್ಲಿ ಬಸವರಾಜ ಬೊಮ್ಮಾಯಿ ಅವರಿಗೆ ಯಶಸ್ವಿ ಆಗುವುದರಲ್ಲಿ, ಬಸವರಾಜ ಬೊಮ್ಮಾಯಿ ಅವರಿಗೆ ಆಯ್ಕೆ ಮಾಡುವುದರಲ್ಲಿ ನಂದು ಒಂದು ಪಾತ್ರ ಇರುತ್ತೆ. ಆದ್ರೆ 28ರ ವಿಧಾನಸಭೆ ಚುನಾವಣೆಯಲ್ಲಿ ಮತ್ತೆ ಫೈಟ್ ಮಾಡ್ತೇನೆ. ನನ್ನ ಹಣೆ ಬರದಲ್ಲಿ ಇದ್ರೆ ನನಗೆ ಸಿಗುತ್ತೆ, ನನ್ನ ಹಣೆ ಬರದಲ್ಲಿ ಇರ್ಲಿಲ್ಲ ಅಂದ್ರೆ ಅದು ದುರ್ದೈವ ಅಂತೇಳಿ ಮತ್ತೆ ನಾನು ಸೇವೆಯಲ್ಲಿ ತೊಡಗಿಸ್ಕೊಳ್ತೇನೆ. ಮತ್ತೆ ಟ್ರೈ ಮಾಡ್ತೇನೆ. ಹಣೆ ಬರದಲ್ಲಿ ಇದ್ರೆ ವಿಧಾನಸಭೆ, ಹಣೆ ಬರದಲ್ಲಿ ಇದ್ರೆ ಲೋಕಸಭೆ, ಹಣೆ ಬರದಲ್ಲಿ ಇರ್ಲಿಲ್ಲ ಅಂದ್ರೆ ವೈದ್ಯಕೀಯ ಸಮಾಜ ಸೇವೆ. ಇದಷ್ಟು ಮಾಹಿತಿದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ. ನಮ್ಮ ಜೊತೆ ಇದ್ದಿರ್ತಕ್ಕಂಥ ಮಾನ್ಯ ಶ್ರೀ ಡಾಕ್ಟರ್ ಪ್ರಕಾಶ್ ಹೊಸಮನಿ ಅವರು ಮತ್ತೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ನೋಡ್ತಾ ಇರಿ ನ್ಯೂಸ್ 43 ಇಂಡಿಯಾ. ಜೈ ಹಿಂದ್.